ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 924 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 29 ಜುಲೈ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದ ಗಣಿತ ಗಣಕ ಕಾರ್ಯಕ್ರಮವು ಯಾವ ತರಗತಿಗಳ ವಿದ್ಯಾರ್ಥಿಗಳನ್ನು ಗುರಿಯಾಗಿ ಕೊಂಡಿದೆ? ದಿ ಗಣಿತ ಗಣಕ ಪ್ರೋಗ್ರಾಮ್ ಆಫ್ ಕರ್ನಾಟಕ ಇಸ್ ಟಾರ್ಗೆಟೆಡ್ ಅಟ್ ಸ್ಟೂಡೆಂಟ್ಸ್ ಆಫ್ ವಿಚ್ ಕ್ಲಾಸಸ್? ಸೊ ನಮ್ಮ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ಅಥವಾ ಫೌಂಡೇಶನಲ್ ಮ್ಯಾಥಮೆಟಿಕ್ಸ್ ಅನ್ನ ಹೇಳಿಕೊಡ್ಲಿಕ್ಕೆ ಒಂದು ಹೊಸ ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಾರೆ. ಸೊ ಅದನ್ನು ನಾವು ಗಣಿತ ಗಣಕ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸೊ ಇದನ್ನ ಆಯ್ದ ತಾಲೂಕುಗಳಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಮಾತ್ರ ಆರಂಭಿಕ ಹಂತದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಈಗ ಈ ಒಂದು ಪ್ರೋಗ್ರಾಮ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಾವ ವರ್ಗದ ಮಕ್ಕಳಿಗೆ ಮೂಲಭೂತ ಗಣಿತವನ್ನ ಹೇಳಿಕೊಡಲಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 3ರಿಂದ 5ನೇ ತರಗತಿ ಅಥವಾ ಕ್ಲಾಸಸ್ ಫ್ರಮ್ 3 to 5. ಸೊ 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೊ ಈ ಒಂದು ಗಣಿತದ ಅಥವಾ ಈ ಬೇಸಿಕ್ ನ್ಯೂಮರಸಿ ಏನಿರುತ್ತೆ ಸೊ ಅದನ್ನ ಕಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಕಾರ್ಯಕ್ರಮವನ್ನ ನಾವೇನಂತ ಕರಿತೀವಿ ಅಂದ್ರೆ ಗಣಿತ ಗಣಕ ಕಾರ್ಯಕ್ರಮ ಅಂತ ಹೇಳ್ತೇವೆ. ಇದನ್ನ ಈಗ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ, ಆಲ್ ಗವರ್ನಮೆಂಟ್ ಸ್ಕೂಲ್ಸ್ಗೆ ಸೊ ಈ ಒಂದು ಕಾರ್ಯಕ್ರಮವನ್ನ ಈಗ ವಿಸ್ತರಣೆ ಮಾಡಿರ್ತಾರೆ. ಸೊ ಈ ಕಾರ್ಯಕ್ರಮದ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸ್ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಈಗ 2025-26ನೇ ಶೈಕ್ಷಣಿಕ ವರ್ಷ ಅಕಾಡೆಮಿಕ್ ಇಯರ್ 25-26 ನಿಂದ ಈ ಒಂದು ಕಾರ್ಯಕ್ರಮ ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಅಕ್ರಾಸ್ ಆಲ್ ಗವರ್ನಮೆಂಟ್ ಸ್ಕೂಲ್ಸ್ ಇನ್ ಕರ್ನಾಟಕ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ 13.51 lakh ಸ್ಟೂಡೆಂಟ್ಸ್ ಅಕ್ರಾಸ್ 38,548 ಗವರ್ಮೆಂಟ್ ಸ್ಕೂಲ್ಸ್. ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 38,548 ಸರ್ಕಾರಿ ಶಾಲೆಗಳಲ್ಲಿರುವ 13.51 ಲಕ್ಷ, ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಟೋಟಲ್ ಪಾಪ್ಯುಲೇಷನ್ ಆಗಿರೋದಿಲ್ಲ. ಸೊ 3ನೇ ತರಗತಿಯಿಂದ 5ನೇ ತರಗತಿವರೆಗೂ ಇರ್ತಕ್ಕಂಥ ಮಕ್ಕಳಿಗೆ ಬೆನಿಫಿಟ್ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಬಟ್ ಇದಕ್ಕಿಂತ ಮುಂಚೆ 14,711 ಸ್ಕೂಲ್ಗಳಲ್ಲಿ ಮಾತ್ರ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಆಯ್ದ ಕೆಲವೊಂದು ತಾಲೂಕು ಮಾತ್ರ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗಿತ್ತು. ಬಟ್ ಈಗ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಇದನ್ನ ವಿಸ್ತರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಟಾರ್ಗೆಟ್ ಗ್ರೂಪ್ ಏನು ಅಂತ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಕ್ಲಾಸ್ 3 ಇಂದ ಕ್ಲಾಸ್ 5 ವರೆಗೆ ಈ ಒಂದು ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಯಾವ ರೀತಿ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅಂದ್ರೆ ನಾಟ್ ಡ್ಯೂರಿಂಗ್ ಸ್ಕೂಲ್ ಅವರ್ಸ್, ಅಂದ್ರೆ ಅವರ ರೆಗ್ಯುಲರ್ ತರಗತಿಯ ಅಥವಾ ಶಾಲೆಯ ಸಮಯ ಏನಿರುತ್ತೆ ಸೊ ಆ ಒಂದು ಸಮಯದಲ್ಲಿ ಅವರ ರುಟೀನ್ ಎಜುಕೇಶನ್ ಸಿಸ್ಟಮ್ ಏನಿರುತ್ತೆ ಅದನ್ನೇ ಅವರು ಫಾಲೋ ಮಾಡ್ತಾರೆ. ಶಾಲೆ ಮುಗಿದ ನಂತರ ಫೋನ್ ಕಾಲ್ ಮಾಡುವ ಮುಖಾಂತರ ಸ್ಕೂಲ್ ಅವರ್ಸ್ ಆದ್ಮೇಲೆ ಸೊ ಅವರಿಗೆ ಈ ಒಂದು ಎಕ್ಸ್ಟ್ರಾ ಕ್ಲಾಸ್ ರೀತಿಯಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಅದರ ಜೊತೆಗೆ ಅವ್ರು ಏನು ವಿದ್ಯಾರ್ಥಿ ಜೊತೆ ಮಾತಾಡಿರ್ತಾರೆ ಆ ಕರೆಗಳನ್ನ ರೆಕಾರ್ಡ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದನ್ನ ರೆಕಾರ್ಡ್ ಮಾಡಿಕೊಂಡ ನಂತರ ಸೊ ಅವರ ಫೋನ್ ಚಾರ್ಜಸ್ ಏನಿರುತ್ತೆ ಸೊ ಅದಕ್ಕೆ ಸರ್ಕಾರ ರೀಎಂಬರ್ಸ್ ಮಾಡುತ್ತೆ. ಸೊ ಒಬ್ಬ ಶಿಕ್ಷಕರಿಗೆ 800 ರೂಪಾಯಿಯನ್ನ ರೀಎಂಬರ್ಸ್ ಮಾಡ್ತಕ್ಕಂಥದ್ದನ್ನ ಬಿಕಾಸ್ ಆಫ್ ದೇರ್ ಟೆಲಿಫೋನ್ ಚಾರ್ಜಸ್ 800 ರೂಪಾಯಿಯನ್ನ ಅವರಿಗೆ ರೀಎಂಬರ್ಸ್ ಮಾಡ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಅಲೋಕೇಟ್ ಮಾಡಿರ್ತಕ್ಕಂಥ ಟೋಟಲ್ ಬಜೆಟ್ ಎಷ್ಟಿರುತ್ತೆ ಅಂದ್ರೆ 6 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸೊ ಈ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಹಾಗಿದ್ರೆ ಇದಕ್ಕೆ ಯಾರ್ಯಾರು ಕೊಲಾಬರೇಟ್ ಆಗಿದ್ದಾರೆ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಬೆಂಬಲ ಮಾಡ್ತಾ ಇರ್ತಕ್ಕಂಥ ಸಹಯೋಗಿಗಳು ಯಾರು ಅಂತ ನಾವು ನೋಡೋದಾದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂದ್ರೆ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತೆ ತರಬೇತಿ ಇಲಾಖೆ ವತಿಯಿಂದ ಬೆಂಬಲವನ್ನ ನೀಡಲಾಗ್ತಾ ಇದೆ. ಅಬ್ದುಲ್ ಲತೀಫ್ ಜಮೀಲ್ ಪಾವರ್ಟಿ ಆಕ್ಷನ್ ಲ್ಯಾಬ್ ಸೌತ್ ಏಷ್ಯಾ, ಅಂದ್ರೆ ಅಬ್ದುಲ್ ಲತೀಫ್ ಜಮೀಲ್ ಪಾವರ್ಟಿ ಆಕ್ಷನ್ ಲ್ಯಾಬ್ ಇದು ದಕ್ಷಿಣ ಏಷ್ಯಾದ ಒಂದು ಆಕ್ಷನ್ ಲ್ಯಾಬ್ ಆಗಿರುತ್ತೆ. ಸೊ ಇದರ ವತಿಯಿಂದ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದನ್ನ ಶಾರ್ಟ್ ನಾವು ಜೆಪಾಲ್ ಅಂತ ಹೇಳ್ತೇವೆ. ಅಲೋಕಿತ್ ಅಂಡ್ ಯೂತ್ ಇಂಪ್ಯಾಕ್ಟ್ ನ ವತಿಯಿಂದ ಕೂಡ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಹಾಗಿದ್ರೆ ಇದು ಯಾವ ಹಿಂದಿನ ಕಾರ್ಯಕ್ರಮವನ್ನ ರೀಪ್ಲೇಸ್ ಮಾಡಿದೆ? ಯಾಕಂದ್ರೆ ಇದಕ್ಕಿಂತ ಮುಂಚೆ ಇದೇ ರೀತಿಯ ಒಂದು ಕಾರ್ಯಕ್ರಮ ಇತ್ತು. ಸೊ ಅದನ್ನ ರೀಪ್ಲೇಸ್ ಮಾಡುವ ಮುಖಾಂತರ ಈಗ ಗಣಿತ ಗಣಕ ಕಾರ್ಯಕ್ರಮವನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಮುಂಚೆ ಯಾವ ಕಾರ್ಯಕ್ರಮ ಇದೇ ರೀತಿಯ ಒಂದು ಎಜುಕೇಶನ್ ಅನ್ನ ಕೊಡ್ತಾ ಇತ್ತು ಅಂದ್ರೆ ಅದನ್ನ ನಾವು ನಲ್ಲಿ
ನಲಿ ಕಲಿ ಕರ್ನಾಟಕ ಅಂತ ಹೇಳ್ತೇವೆ. ಸೊ ಇದು ಮಲ್ಟಿ ಗ್ರೇಡ್ ಟೀಚಿಂಗ್ ಫಾರ್ ಕ್ಲಾಸಸ್ 1 to 3. ಸೊ ದಿಸ್ ಇಸ್ ದ ಡಿಫರೆನ್ಸ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನಲಿ ಕಲಿ ಕಾರ್ಯಕ್ರಮ 1ನೇ ತರಗತಿಯಿಂದ 3ನೇ ತರಗತಿವರೆಗೂ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇತ್ತು. ಬಟ್ ಇದನ್ನ ಗಣಿತ ಗಣಕ ಕಾರ್ಯಕ್ರಮದಿಂದ ರೀಪ್ಲೇಸ್ ಮಾಡುವ ಮುಖಾಂತರ ಸೊ ಅದರ ಮೆಥಡಾಲಜಿಯನ್ನ ಕೂಡ ಸ್ವಲ್ಪ ಮಾಡಿಫೈ ಮಾಡಿಕೊಂಡು 3ನೇ ತರಗತಿಯಿಂದ 5ನೇ ತರಗತಿವರೆಗೂ ಈಗ ಬೇಸಿಕ್ ಲಿಟ್ರಸಿ ನ್ಯೂಮರಸಿನ ಹೇಳ್ಕೊಡ್ತಕ್ಕಂಥದ್ದು ಇದರ ಆಬ್ಜೆಕ್ಟಿವ್ ಆಗಿರುತ್ತೆ. ಹಾಗಿದ್ರೆ ನಲಿ ಕಲಿಯನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರು? ಅದನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ರೀಸನ್ ಏನು ಅಂದ್ರೆ, ಒಂದು ಏಸರ್ ರಿಪೋರ್ಟ್ ಅಂತ ಬಂದಿರುತ್ತೆ. ಏಸರ್ ಅಂದ್ರೆ ಆನ್ಯುಯಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್. ಸೊ ಈ ವರದಿ ಬಂದಾಗ ನಾನು ಡಿಸ್ಕಸ್ ಮಾಡಿದೆ, ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸೊ ಈ ಒಂದು ಕಲಿಕಾ ಪ್ರಮಾಣ ಹೇಗಿದೆ ಅಂತಕ್ಕಂಥ ವರದಿಯನ್ನ ಏಸರ್ ವತಿಯಿಂದ ನೀಡಲಾಗುತ್ತೆ. ಇದನ್ನು ನಾವು ವಾರ್ಷಿಕ ಶಿಕ್ಷಣ ಸ್ಥಿತಿ ವರದಿ ಅಂತ ಹೇಳ್ತೇವೆ. ಸೊ ಅದ್ರ ಜೊತೆಗೆ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಅಂತ ಮಾಡಲಾಗುತ್ತೆ, ಅಂದ್ರೆ ರಾಷ್ಟ್ರೀಯ ಸಾಧನೆ ಸಮೀಕ್ಷೆ ಅಂತ ಮಾಡಲಾಗುತ್ತೆ. ಸೊ ಇವೆರಡೂ ದತ್ತಾಂಶಗಳನ್ನ ನಾವು ಪರಿಗಣಿಸಿದ್ದೇ ಆದಲ್ಲಿ ಈ ನಲಿ ಕಲಿ ಕಾರ್ಯಕ್ರಮ ಅಂತಕ್ಕಂಥದ್ದು ಸೊ ಅಷ್ಟಾಗಿ ಎಫೆಕ್ಟಿವ್ ಆಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಬಂದಿರುವ ಕಾರಣದಿಂದ ಸೊ ಈ ಒಂದು ನಲಿ ಕಲಿ ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಿ 1ರಿಂದ 3ನೇ ತರಗತಿ ಇರ್ತಕ್ಕಂಥ ಟಾರ್ಗೆಟ್ ಅನ್ನ 3ರಿಂದ 5ನೇ ತರಗತಿಗೆ ಬದಲಾವಣೆಯನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ನಲಿ ಕಲಿ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 1995. 1995ರಲ್ಲಿ HD ಕೋಟೆಯಲ್ಲಿ ಪ್ರಪ್ರಥಮ ಬಾರಿಗೆ ಇದನ್ನ ಲಾಂಚ್ ಮಾಡಲಾಗುತ್ತೆ. ಸೊ ಇದನ್ನ ಲಾಂಚ್ ಮಾಡಿದಾಗ 1ನೇ ತರಗತಿಯಿಂದ 3ನೇ ತರಗತಿಯವರೆಗೆ ಈ ಒಂದು ಕಲಿಕೆಯನ್ನ ಹೆಚ್ಚು ಆಕರ್ಷಿತವಾಗಿ ಮಾಡ್ತಕ್ಕಂಥದ್ದು, ಮತ್ತೆ ಎಲ್ಲರನ್ನ ಒಳಗೊಂಡಂತೆ ಆ ಪಿಯರ್ ಗ್ರೂಪ್ ಏನಿರುತ್ತೆ ಸೊ ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಕಲಿಸ್ತಕ್ಕಂಥ ಒಂದು ವಿಧಾನ ಇದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳು ಏನಾಗಿತ್ತು ಅಂದ್ರೆ, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಅಂದ್ರೆ ಬರೀ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನ ಹೇಳ್ಕೊಡೋದಲ್ಲ, ಕೆಲವೊಂದು ಚಟುವಟಿಕೆಗಳನ್ನ ಮಾಡಿಸುವ ಮುಖಾಂತರ ಮಕ್ಕಳಲ್ಲಿ ಆ ಒಂದು ಕಲಿಕೆಯನ್ನ ಸುಲಭಗೊಳಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಅವರು ಈ ಟೀಚರ್ ಶಾರ್ಟೇಜ್ ಏನಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಕರ ಕೊರತೆ ಇರುತ್ತೆ. ಆ ಶಿಕ್ಷಕರ ಕೊರತೆಯನ್ನ ಕಡಿಮೆ ಮಾಡಲಿಕ್ಕೆ ಈ ಒಂದು ನಲಿ ಕಲಿ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ. ಹಾಗಿದ್ರೆ ಇದರ ಕೀ ಫೀಚರ್ಸ್ ಏನು ಅಂದ್ರೆ, ಈ ಡಿಫರೆಂಟ್ ಏಜಸ್ ಅಂದ್ರೆ ಸ್ಟೂಡೆಂಟ್ಸ್ ಆಫ್ ಡಿಫರೆಂಟ್ ಏಜಸ್ ಅಂದ್ರೆ ಬೇರೆ ಬೇರೆ ವರ್ಗದ ಮಕ್ಕಳನ್ನ ಈಗ 1ನೇ ತರಗತಿಯಿಂದ 3ನೇ ತರಗತಿಗೆ ನಾವು ಶಾಲೆಗೆ ಹೋದಾಗ 1ನೇ ತರಗತಿ ಮಕ್ಕಳು 1ನೇ ತರಗತಿಯಲ್ಲೇ ಇರ್ತಾರೆ, ಸೆಕೆಂಡ್ ಥರ್ಡ್ ಅಂತ ನಾವು ಗ್ರೇಡ್ ವೈಸ್ ಅವರನ್ನ ಕ್ಲಾಸ್ ರೂಮ್ಸ್ ಅನ್ನ ಡಿವೈಡ್ ಮಾಡಿರ್ತೇವೆ. ಬಟ್ ನಲಿ ಕಲಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಟ್ಟಿಗೆ ಕಲಿತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಏಜ್ ಅಂಡ್ ಕ್ಲಾಸ್, ಎಲ್ಲರೂ ಕೂಡ ಸಮಗ್ರವಾಗಿ ಕಲಿತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇದರಲ್ಲಿ ಯಾವ ಸಬ್ಜೆಕ್ಟ್ಸ್ ಅನ್ನ ಕವರ್ ಮಾಡಲಾಗ್ತಾ ಇತ್ತು ಅಂದ್ರೆ, ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ನಲಿ ಕಲಿ, ನಾಟ್ ಗಣಿತ ಮಾತಾಡ್ತಾ ಇಲ್ಲ ನಾನು. ನಲಿ ಕಲಿ ಯೋಜನೆಯಲ್ಲಿ ಕನ್ನಡ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್ ಮತ್ತೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಥವಾ ಪರಿಸರ ಅಧ್ಯಯನವನ್ನ ಹೆಚ್ಚಾಗಿ ಇಲ್ಲಿ ಫೋಕಸ್ ಮಾಡಲಾಗ್ತಾ ಇತ್ತು. ಸೊ ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಳ್ತಾರೆ. ಏನ್ ಎಕ್ಸ್ಟೆನ್ಷನ್ ಮಾಡ್ಕೊಳ್ತಾರೆ ಅಂದ್ರೆ, ಇಂಗ್ಲಿಷ್ ನಲಿ ಕಲಿ ಪ್ರೋಗ್ರಾಮ್ ಅನ್ನು ಕೂಡ ಸೊ ಇದರ ಒಳಗಡೆ ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಯಾರು ಸಪೋರ್ಟ್ ಮಾಡಿರ್ತಾರೆ ಅಂದ್ರೆ, ಯುನಿಸೆಫ್, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತೆ ಕೆಲವೊಂದು ಲೋಕಲ್ NGOಗಳ ಸಪೋರ್ಟ್ ನ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನ ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಕಾರ್ಯಕ್ರಮವನ್ನ ಈಗ 2025-26ನೇ ಸಾಲಿನಿಂದ ಗಣಿತ ಗಣಕ ಕಾರ್ಯಕ್ರಮದಿಂದ ರಿಪ್ಲೇಸ್ ಮಾಡಲಾಗಿರುತ್ತೆ. ಸೊ ಇಷ್ಟು ಈ ಒಂದು ಗಣಿತ ಗಣಕ ಕಾರ್ಯಕ್ರಮದ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕದ ಮೊದಲ ತ್ಯಾಜ್ಯದಿಂದ ಇಂಧನ ಸ್ಥಾವರವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ವೇರ್ ಈಸ್ ಕರ್ನಾಟಕಸ್ ಫಸ್ಟ್ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ ಲೊಕೇಟೆಡ್? ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ತ್ಯಾಜ್ಯದಿಂದ ವಿದ್ಯುತ್ ಅನ್ನ ತಯಾರಿ ಮಾಡ್ತಕ್ಕಂಥ ಮೊಟ್ಟ ಮೊದಲ ಘಟಕವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಇನ್ಫ್ಯಾಕ್ಟ್ ಇದನ್ನ ನಾವು ಲಾಸ್ಟ್ 2 years ಹಿಂದೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಅವಾಗ ಅದನ್ನ ಕೇವಲ ಉದ್ಘಾಟನೆ ಮಾಡಿದ್ರು, ಅಂದ್ರೆ ಅದನ್ನ ಡೆವಲಪ್ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಸೊ ಈಗ ಇದು ಕಂಪ್ಲೀಟ್ ಆಗಿ ಆಪರೇಷನಲೈಸ್ ಆಗಿರುತ್ತೆ. ಸೊ ಅದರಿಂದ ಮತ್ತೊಮ್ಮೆ ಸುದ್ದಿಯಲ್ಲಿರುತ್ತೆ. ಸೊ ನಮ್ಮ ಕರ್ನಾಟಕದ ಬಿಡದಿಯಲ್ಲಿ ಈ ಒಂದು ವೇಸ್ಟ್ ಟು ಎನರ್ಜಿ ಅಂದ್ರೆ ತ್ಯಾಜ್ಯ ವಸ್ತುಗಳನ್ನ ಇಂಧನವಾಗಿ ಅಥವಾ ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಪ್ಲಾಂಟ್ ಅನ್ನ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈಗ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರಿಂದ ಈ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಸೊ ಅದನ್ನ ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಬಹುದಾಗಿರ್ತಕ್ಕಂಥ ಒಂದು ಅನುಷ್ಠಾನ ಇದಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಫಸ್ಟ್ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ ಆಗಿರುತ್ತೆ. ಅಂದ್ರೆ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ತ್ಯಾಜ್ಯದಿಂದ
ಇಂಧನವನ್ನ ಉತ್ಪಾದನೆ ಮಾಡ್ತಕ್ಕಂಥ ಸ್ಥಾವರವಾಗಿರುತ್ತೆ. ಸೊ ಇದನ್ನ ಬೆಂಗಳೂರಿನ ಬಳಿ ಇರ್ತಕ್ಕಂಥ ಬಿಡದಿಯಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರಿಂದ ನಮ್ಮ ಸಿಟೀಸ್ ಗಾರ್ಬೇಜ್ ಏನಿರುತ್ತೆ ಅಂದ್ರೆ ನಗರದ ಒಂದು ತ್ಯಾಜ್ಯ ಏನಿರುತ್ತೆ ಅದನ್ನ ನಾವು ವಿದ್ಯುತ್ ಆಗಿ ಪರಿವರ್ತನೆ ಮಾಡುವುದರಿಂದ ಇದನ್ನ ಸಸ್ಟೈನಬಲ್ ಅರ್ಬನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ನಮ್ಮ ಒಂದು ನಗರ ವ್ಯವಸ್ಥೆಯನ್ನ ಸುಸ್ಥಿರವಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ಲಾಂಟ್ ನ ಓವರ್ ವ್ಯೂ ಅನ್ನ ನಾವು ನೋಡೋದಾದ್ರೆ ಸೊ ಇದನ್ನ ಜಾಯಿಂಟ್ ವೆಂಚರ್ ಅಥವಾ ಜಂಟಿ ಉದ್ಯಮವಾಗಿ ಸ್ಥಾಪನೆ ಮಾಡಲಾಗಿರುತ್ತೆ. ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತೆ ಬಿಬಿಎಂಪಿ ಇವರಿಬ್ರು ಕೂಡ, ಯಾಕಂದ್ರೆ ಬಿಬಿಎಂಪಿ ವತಿಯಿಂದ ಅವರಿಗೆ ಏನೋ ತ್ಯಾಜ್ಯವನ್ನ ಸಪ್ಲೈ ಮಾಡಬೇಕಾಗಿರುತ್ತೆ. ಸೊ ಕರ್ನಾಟಕ ವಿದ್ಯುತ್ ನಿಗಮ್ ಲಿಮಿಟೆಡ್ ನವರು ಆ ಒಂದು ತ್ಯಾಜ್ಯವನ್ನ ವಿದ್ಯುತ್ ಆಗಿ ಪರಿವರ್ತನೆ ಮಾಡ್ತಾರೆ. ಹಾಗಿದ್ರೆ ಸೊ ಬಿಬಿಎಂಪಿ ಮತ್ತೆ ಕೆಪಿಸಿಎಲ್ ಎರಡು ಕೂಡ ಕೊಲಾಬರೇಷನ್ ಆಗಿ ಮಾಡಿರ್ತಕ್ಕಂಥ ಒಂದು ಪ್ಲಾಂಟ್ ಆಗಿರುತ್ತೆ. ಸೊ ಟೋಟಲ್ ಕಾಸ್ಟ್ ಎಷ್ಟಾಗಿರುತ್ತೆ ಅಂದ್ರೆ 260 crores ಅನ್ನ ಇದರಲ್ಲಿ ಇನ್ವೆಸ್ಟ್ ಮಾಡಲಾಗಿರುತ್ತೆ. ಸೊ ಇದರ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 11.5 ಮೆಗಾವ್ಯಾಟ್ಸ್ ಅಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ. ಸೊ ಇದು 15 ಎಕರೆ ಜಾಗದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಪ್ಲಾಂಟ್ ಆಗಿರುತ್ತೆ. ಸೊ ಇಲ್ಲಿ ರೆಫ್ಯೂಸ್ ಡಿರೈವ್ಡ್ ಫ್ಯೂಯಲ್ ಅಂತ ಹೇಳ್ತೇವೆ. ರೆಫ್ಯೂಸ್ ಅಂದ್ರೆ ನಾವು ಬಿಸಾಕಿರ್ತಕ್ಕಂಥ ವಸ್ತುಗಳಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇಲ್ಲಿ ಕಂಬಸ್ಟಿಬಲ್ ವೇಸ್ಟ್ ಅನ್ನ ಯೂಸ್ ಮಾಡ್ತಾರೆ. ಡ್ರೈ ಒಣಗಿರ್ತಕ್ಕಂಥ ಕಂಬಸ್ಟಿಬಲ್ ಅಂದ್ರೆ ಸುಡಲು ಯೋಗ್ಯವಾಗಿರ್ತಕ್ಕಂಥ ಒಂದು ಕಸವನ್ನ ಸೊ ಉಪಯೋಗಿಸಿಕೊಂಡು ವಿದ್ಯುತ್ ಆಗಿ ಅದನ್ನ ಪರಿವರ್ತನೆ ಮಾಡ್ತಾರೆ. ಹಾಗಿದ್ರೆ ಸೊ ಎನರ್ಜಿ ಜನರೇಷನ್ ಅಥವಾ ಇಂಧನ ಉತ್ಪಾದನೆ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇಟ್ ಕನ್ವರ್ಟ್ಸ್ 400 to 600 ಮೆಟ್ರಿಕ್ ಟನ್ಸ್ ಆಫ್ ಡ್ರೈ ವೇಸ್ಟ್ ಡೈಲಿ. ಅಂದ್ರೆ ಪ್ರತಿದಿನ 400ರಿಂದ 600 ಮೆಟ್ರಿಕ್ ಟನ್ಸ್ ಅಷ್ಟು ಒಣ ತ್ಯಾಜ್ಯವನ್ನ 5.8 ಮಿಲಿಯನ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇದು ಟ್ರಯಲ್ ರನ್ ಅಲ್ಲಿ ಅಂದ್ರೆ ಪ್ರಾಯೋಗಿಕವಾಗಿ ಇದನ್ನ ರನ್ ಮಾಡಿದಾಗ ಒಂದು ದಿನಕ್ಕೆ 400ರಿಂದ 600 ಮೆಟ್ರಿಕ್ ಟನ್ಸ್ ಅಷ್ಟು ಒಣ ಕಸವನ್ನ 5.8 ಮಿಲಿಯನ್ ಯೂನಿಟ್ಸ್ ಗಳಷ್ಟು ವಿದ್ಯುತ್ ಆಗಿ ಪರಿವರ್ತನೆ ಮಾಡಿರ್ತಾರೆ. ಸೊ ಇದರಿಂದ ಇಷ್ಟು ತ್ಯಾಜ್ಯವನ್ನ ಆ ಲ್ಯಾಂಡ್ ಫಿಲ್ ಅಂತ ನಾವು ಹೇಳ್ತೇವೆ. ಅಂದ್ರೆ ನಾವು ಯಾವ್ದಾದ್ರು ಒಂದು ಡಂಪ್ ಯಾರ್ಡ್ ಅಲ್ಲಿ ಬಿಸಾಕೋ ಬದಲು ಸೊ ಅಲ್ಲಿರ್ತಕ್ಕಂಥ ಪೊಲ್ಯೂಷನ್ ಅನ್ನ ಹೆಚ್ಚು ಮಾಡೋ ಬದಲು ಇದು ತುಂಬಾ ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ಅದಾದ್ಮೇಲೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಸ್ ಐ ಟೋಲ್ಡ್ ಯು, ಈ ಲ್ಯಾಂಡ್ ಫಿಲ್ಸ್ ಏನಿರುತ್ತೆ ಅಂದ್ರೆ ಕಸವನ್ನ ಒಂದು ಕಡೆ ಶೇಖರಣೆ ಮಾಡಿ ಅಲ್ಲಿ ಅದು ತ್ಯಾಜ್ಯ ಕೊಳೆಯುವುದನ್ನ ಮಾಡುವುದಕ್ಕಿಂತ ಬದಲಾಗಿ ಅಲ್ಲಿಂದ ರೋಗಗಳ ಹರಡ್ತಕ್ಕಂಥದ್ದು ಅಥವಾ ಅಲ್ಲಿರ್ತಕ್ಕಂಥ ಕೆಟ್ಟ ವಾಸನೆ ಇವೆಲ್ಲವನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸೊ ದಿಸ್ ಇಸ್ ದಿ ಬೆಟರ್ ಆಪ್ಷನ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅಂಡ್ ಇಲ್ಲಿರ್ತಕ್ಕಂಥ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ಇಟ್ ಯೂಸಸ್ ಗ್ರೌಂಡ್ ವಾಟರ್ ವಿತ್ 95% ರೀಸೈಕ್ಲಿಂಗ್, ಅವಾಯ್ಡ್ಸ್ ರಿವರ್ ವಾಟರ್ ಡಿಪೆಂಡೆನ್ಸಿ. ಅಂದ್ರೆ 95% ಮರುಬಳಕೆಯೊಂದಿಗೆ ಅಂತರ್ಜಲವನ್ನ ಬಳಸುತ್ತೆ. ಅಂದ್ರೆ 95% ಆಫ್ ದಿ ವೇಸ್ಟ್ ಅನ್ನ ರೀಸೈಕಲ್ ಮಾಡಲಾಗುತ್ತೆ. ಸೊ ನದಿ ನೀರಿನ ಅವಲಂಬನೆಯನ್ನ ಇಲ್ಲಿ ತಪ್ಪಿಸಿರ್ತಕ್ಕಂಥದ್ದು ಕೂಡ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಸೊ ಅದಾದ್ಮೇಲೆ ದ ಫ್ಲೈ ಆಶ್ ಈಸ್ ರಿಲೀಸ್ಡ್ ವಯಾ ಚಿಮಿನಿ. ಅಂದ್ರೆ ಅದನ್ನ ಸುಡುವಾಗ ಆ ಹಾರು ಬೂದಿ ಉತ್ಪತ್ತಿ ಆಗುತ್ತೆ. ನಮಗೆ ಗೊತ್ತು ಹಾರು ಬೂದಿ ಅಂತಕ್ಕಂಥದ್ದು ಒಂದು ಪಲ್ಯೂಟೆಂಟ್ ಆಗಿರುತ್ತೆ. ಇದನ್ನ ಚಿಮಿನಿಗಳ ಮುಖಾಂತರ ಇದನ್ನ ಹೊರ ಹಾಕಲಾಗುತ್ತೆ. ಅಂಡ್ ಬೇರೆ ಆಶ್ ಏನಿರುತ್ತೆ ಅದನ್ನ ಲ್ಯಾಂಡ್ ಫಿಲ್ ಅಥವಾ ಮತ್ತೆ ಅವರು ಭೂಮಿಗೆ ಬಿಸಾಕ್ತಾರೆ. ಅಂಡ್ ಅದು ಆಶ್ ಆಗಿರೋದ್ರಿಂದ ಸೊ ಅದು ಹೆಚ್ಚಾಗಿ ಅದು ಪೊಲ್ಯೂಷನ್ ಅನ್ನ ಕಾಸ್ ಮಾಡೋದಿಲ್ಲ. ಅಂಡ್ ಅದು ಅದು ಬಯೋಡಿಗ್ರೇಡಬಲ್ ಆಗಿರುತ್ತೆ. ಸೊ ಅದರಿಂದ ತ್ಯಾಜ್ಯಕ್ಕಿಂತ ಇದು ಬೆಟರ್ ಆಪ್ಷನ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 2024-25ನೇ ಹಣಕಾಸಿನ ವರ್ಷದಲ್ಲಿ ಕರ್ನಾಟಕದ ತಲಾ ಆದಾಯ ಎಷ್ಟು? ಸೊ ವಾಟ್ ಈಸ್ ಕರ್ನಾಟಕಸ್ ಪರ್ ಕ್ಯಾಪಿಟಾ ಇನ್ಕಮ್ ಫಾರ್ ಫಿನಾನ್ಷಿಯಲ್ ಇಯರ್ 24-25? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2,04,605 ತಲಾದಾಯ. ಅಂದ್ರೆ ನಮ್ಮ ಕರ್ನಾಟಕದ ಟೋಟಲ್ ಪಾಪ್ಯುಲೇಷನ್ ಮತ್ತೆ ನಮ್ಮ ಕರ್ನಾಟಕದ ಈ ಒಂದು GDP ಏನಿರುತ್ತೆ ಅದನ್ನ ನಾವು ಡಿವೈಡ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂವನ್ನ ನಾವು ತಲಾದಾಯ ಅಂತ ಹೇಳ್ತೇವೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಟೋಟಲ್ ಕರ್ನಾಟಕದ ಆದಾಯ ಎಷ್ಟಿದೆ, ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಅದನ್ನ ಡಿವೈಡ್ ಮಾಡಿದಾಗ ಪ್ರತಿ ವ್ಯಕ್ತಿ ಒಂದು ವರ್ಷಕ್ಕೆ ಎಷ್ಟನ್ನ ಗಳಿಸ್ತಾ ಇದ್ದಾನೆ ಅಂತಕ್ಕಂಥ ಒಂದು ವ್ಯಾಲ್ಯೂ ಬಂದಿರುತ್ತೆ. ಅದನ್ನೇ ನಾವು ಹೇಳ್ತಕ್ಕಂಥದ್ದು ತಲಾ ಆದಾಯ ಅಂತ ಹೇಳ್ತೇವೆ. ಸೊ ನಮ್ಮ ಕರ್ನಾಟಕ ಈಗ ನಮ್ಮ ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ತಲಾ ಆದಾಯವನ್ನ ಹೊಂದಿರತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಸರಾಸರಿ 2,04,605 ರೂಪಾಯಿಗಳನ್ನ ಗಳಿಸ್ತಾ ಇದ್ದಾನೆ. ಇದು ಸರಾಸರಿ ಆಗಿರುತ್ತೆ. ಬಟ್ ಇಲ್ಲಿ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಏನು ಅಂದ್ರೆ
ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗಿದ್ರು ಕೂಡ ಈ ಇನ್ಕಮ್ ಡಿಸ್ಪ್ಯಾರಿಟಿ ಅಂತ ಹೇಳ್ತೀವಿ, ಅಂದ್ರೆ ಆದಾಯದ ಅಂತರ, ಶ್ರೀಮಂತರದ್ದು ಜಾಸ್ತಿ ಬರುತ್ತೆ, ಬಡವರದ್ದು ತುಂಬಾ ಕಡಿಮೆ ಇರುತ್ತೆ. ಬಟ್ ನಾವು ಸರಾಸರಿ ತೆಗೆದುಕೊಳ್ಳುವಾಗ ಟೋಟಲ್ ವ್ಯಾಲ್ಯೂ ಬೈ ಟೋಟಲ್ ಪಾಪ್ಯುಲೇಷನ್ ಮಾಡಿದಾಗ ಇನ್ಕಮ್ ಡಿಸ್ಪ್ಯಾರಿಟಿ ಏನಿರುತ್ತೆ ಸೊ ಅದನ್ನ ನಾವಿಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ. ಬಟ್ ರಿಯಲ್ ಆಗಿ ನಾವು ಒಂದು ರಾಜ್ಯದ ಒಂದು ಆರ್ಥಿಕವಾಗಿ ಆ ಜನ ಎಷ್ಟು ಮೂಲ ಸೌಕರ್ಯಗಳೊಂದಿಗೆ ಎಷ್ಟು ಸಮೃದ್ಧವಾಗಿದ್ದಾರೆ ಅನ್ನೋದನ್ನ ನಾವು ಅಳಿಬೇಕಾಗಿದ್ರೆ ಕೇವಲ GDP ಒಂದೇ ಅಲ್ಲ, ಸೊ ಇದರ ಜೊತೆಗೆ ಆ ಇನ್ಕಮ್ ಡಿಸ್ಪ್ಯಾರಿಟಿ ಅನ್ನೋದನ್ನ ನಾವು ಕಡಿಮೆ ಮಾಡಬೇಕಾಗಿರುತ್ತೆ. ಬಟ್ ಎನಿವೇಸ್ ಅಕ್ರಾಸ್ ದ ಕಂಟ್ರಿ ನಮ್ಮ ಕರ್ನಾಟಕ ಹೈಯೆಸ್ಟ್ GDP ಅನ್ನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ತಮಿಳುನಾಡು, 3ನೇ ಸ್ಥಾನದಲ್ಲಿ ಹರಿಯಾಣ, 4 ತೆಲಂಗಾಣ ಮತ್ತು 5ನೇ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರ ರಾಜ್ಯಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಾನಿಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ 2024-25 ಅಂದ್ರೆ ಕಳೆದ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯ 2,04,605 ರೂಪಾಯಿಗಳಷ್ಟು ತಲಾ ಆದಾಯವನ್ನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇದರ ಪ್ರಮುಖ ಅಂಶಗಳು ಏನು ಅಂತ ನಾವು ನೋಡೋದಾದ್ರೆ, ಈ ಪರ್ ಕ್ಯಾಪಿಟಾ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿರುತ್ತೆ ಸೊ ಇದನ್ನ ನಾವು ಮಾಡ್ಕೊಂಡಿರ್ತೇವೆ. ಅಂದ್ರೆ ನಮ್ಮ ನೈಬರಿಂಗ್ ಸ್ಟೇಟ್ ಏನಿದೆ ಅಂದ್ರೆ ತಮಿಳುನಾಡನ್ನ ನಾವು ಸರ್ಪಾಸ್ ಮಾಡುವ ಮುಖಾಂತರ ಇವನ್ ನ್ಯಾಷನಲ್ ಆವರೇಜ್ ಏನಿರುತ್ತೆ, ರಾಷ್ಟ್ರೀಯ ಸರಾಸರಿ ಏನಿರುತ್ತೆ, ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚು ತಲಾದಾಯವನ್ನ ನಮ್ಮ ಕರ್ನಾಟಕ ಪ್ರೊಡ್ಯೂಸ್ ಮಾಡಿರುತ್ತೆ. ಸೊ ನ್ಯಾಷನಲ್ ಆವರೇಜ್ ಕೂಡ ಎಷ್ಟು ಅಂತ ಕೇಳ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಒಟ್ಟು ತಲಾದಾಯ ಎಷ್ಟಿರುತ್ತೆ ಅಂದ್ರೆ 1,14,710 ರೂಪಾಯಿ ಇರುತ್ತೆ. ಸೊ ಇದಕ್ಕಿಂತ ಆಲ್ಮೋಸ್ಟ್ ಡಬಲ್ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಪರ್ ಕ್ಯಾಪಿಟಾ ಇನ್ಕಮ್ ಆಗಿರುತ್ತೆ. ಸೊ ಗ್ರೋತ್ ಆಫ್ 93.6% ಓವರ್ ದಿ ಪಾಸ್ಟ್ ಡಿಕೇಡ್, ಅಂದ್ರೆ ಕಳೆದ ದಶಮಾನದಲ್ಲಿ ನಾವು ಈ ಒಂದು ಬೆಳವಣಿಗೆಯನ್ನ ನಾವೇನಾದ್ರೂ ಕಂಪೇರ್ ಮಾಡಿಕೊಂಡಾಗ ಸರಿಸುಮಾರು 93.6% ಅಷ್ಟು ಸೊ ಇವತ್ತು ತಲಾದಾಯ ಇನ್ಕ್ರೀಸ್ ಆಗಿರುತ್ತೆ. ಸೊ ಇದಕ್ಕೆ ಕಾರಣಗಳೇನು ಅಂದ್ರೆ ಈ ಟೆಕ್ನಾಲಜಿ, ತಂತ್ರಜ್ಞಾನ, ಏವಿಯೇಷನ್, ವಾಯುಯಾನ, ಅದಾದ್ಮೇಲೆ ವೆಲ್ಫೇರ್ ಸ್ಕೀಮ್ಸ್ ಅಂದ್ರೆ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಕಲ್ಯಾಣ ಯೋಜನೆಗಳು ಲೈಕ್ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಇಂದಿರಾ ಫುಡ್ ಕಿಟ್ ಆಗಿರ್ಬೋದು. ಸೊ ಇವೆಲ್ಲ ಕೂಡ ತಲಾದಾಯ ಏರಿಕೆ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಫ್ಯಾಕ್ಟರ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಇದರ ಜೊತೆಗೆ ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಎನೇಬಲ್ಡ್ ಸರ್ವಿಸಸ್ ಅಂತ ನಾವೇನು ಹೇಳ್ತೇವೆ, ಸೊ ಇದು ಹೈಯೆಸ್ಟ್ GSDP ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಅತಿ ಹೆಚ್ಚು ನಮ್ಮ GSDP ಸೇವಾ ವಲಯದಿಂದ ಬರ್ತಾ ಇದೆ. ಸರಿಸುಮಾರು 68% ಅಷ್ಟು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಇದೆಲ್ಲ ಡೆಫಿನೇಷನ್ ನಾನು ಮುಂದೆ ಹೇಳ್ತೇನೆ. ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತೆ ಎನೇಬಲ್ಡ್ ಸರ್ವಿಸಸ್ ನಿಂದ ನಮಗೆ ಹೆಚ್ಚಾಗಿ ಬರ್ತಾ ಇದೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಪ್ರೊಡಕ್ಷನ್ ಸೆಕ್ಟರ್ ಅಂದ್ರೆ ಉತ್ಪಾದನಾ ವಲಯ ಅಂತಕ್ಕಂಥದ್ದು ಕಡಿಮೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸೇವಾ ವಲಯ ಅಂತಕ್ಕಂಥದ್ದು ಸರಿಸುಮಾರು 68% ಅಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ. ಸೊ ಎಕನಾಮಿಸ್ಟ್ ಅಂದ್ರೆ ಅರ್ಥಶಾಸ್ತ್ರಜ್ಞರು ಹೇಳ್ತಾ ಇರ್ತಕ್ಕಂಥ ಒಂದು ವಾರ್ನಿಂಗ್ ಏನು ಅಂದ್ರೆ ಕೇವಲ ತಲಾದಾಯವನ್ನ ನಾವು ಕೇವಲ ಒಂದು ಪಾಸಿಟಿವ್ ಗ್ರೋತ್ ಅಂತ ನಾವು ಕನ್ಸಿಡರ್ ಮಾಡದೆ ಸೊ ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ನಾವು ಕಡಿಮೆ ಮಾಡಬೇಕು, ಡೈವರ್ಸಿಫಿಕೇಶನ್ ಮಾಡಬೇಕು. ಅಂದ್ರೆ ಆ ಆದಾಯ ಬರ್ತಕ್ಕಂಥ ಮೂಲಗಳೇನಿರುತ್ತೆ ಸೊ ಅದನ್ನ ನಾವು ವೈವಿಧ್ಯಮಯಗೊಳಿಸಬೇಕಾಗಿರುತ್ತೆ. ಇದರಿಂದ ನಾವು ಲಾರ್ಜರ್ ಪಾಪ್ಯುಲೇಷನ್ ಅನ್ನ ನಾವು ಎಕನಾಮಿಕಲಿ ಅಪ್ಲಿಫ್ಟ್ ಮಾಡಬೇಕಾಗಿರುತ್ತೆ. ಸೊ ಕೇವಲ ಸರ್ವಿಸ್ ಸೆಕ್ಟರ್ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡೋದಕ್ಕಿಂತ ಅದರ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನಾ ವಲಯದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ಗ್ರೀನ್ ಇಂಡಸ್ಟ್ರೀಸ್ ಅಂದ್ರೆ ಈ ಒಂದು ಪೊಲ್ಯೂಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಕೈಗಾರಿಕೆಗಳು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಈ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಅಂದ್ರೆ ಉದ್ಯೋಗಗಳನ್ನ ಪಡಿತಕ್ಕಂಥ ಒಂದು ಸಾಮರ್ಥ್ಯ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಇದನ್ನ ಅರ್ಥಶಾಸ್ತ್ರಜ್ಞರು ಹೇಳಿರ್ತಕ್ಕಂಥ ಒಂದು ಪ್ರಿಡಿಕ್ಷನ್ ಆಗಿರುತ್ತೆ. ಸೊ ಅದಾದ್ಮೇಲೆ ರೀಜನಲ್ ಡಿಸ್ಪ್ಯಾರಿಟೀಸ್. ಸೊ ಈ ಒಂದು ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಬಂದಿದ್ರು ಕೂಡ ಪ್ರಾದೇಶಿಕ ಅಸಮಾನತೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಇಟ್ಸ್ ವೆರಿ ಸಿಂಪಲ್ ಟು ಪ್ರಿಡಿಕ್ಟ್. ಸೊ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಪರ್ ಕ್ಯಾಪಿಟಾ ಇನ್ಕಮ್ ನಮ್ಮ ನಾರ್ದರ್ನ್ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ನಾವು ಹೋಲಿಕೆ ಮಾಡಿಕೊಂಡಾಗ ಸಾಕಷ್ಟು ಗ್ಯಾಪ್ ಇರುತ್ತೆ. ಇದನ್ನೇ ನಾನು ಹೇಳಿರ್ತಕ್ಕಂಥದ್ದು ಎಕನಾಮಿಕ್ ಇನ್ಇಕ್ವಾಲಿಟಿ ಇರಬಾರ್ದು. ಪರ್ ಕ್ಯಾಪಿಟಾ ಇನ್ಕಮ್ ಗ್ರೋಯಿಂಗ್ ಪರ್ ಕ್ಯಾಪಿಟಾ ಇನ್ಕಮ್ ಇಸ್ ಡೆಫಿನೆಟ್ಲಿ ಗುಡ್. ಬಟ್ ಆ ಒಂದು ಆದಾಯ ಅಂತರ ಅಂತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಿದಾಗ ಮಾತ್ರ ಎವ್ರಿಬಡಿ ವಿಲ್ ಬಿ ಅವರ ಪರ್ಚೇಸಿಂಗ್ ಪ್ಯಾರಿಟಿ ಅಂತಕ್ಕಂಥದ್ದು ಅಂದ್ರೆ ಖರೀದಿ ಮಾಡ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ.
ಹೆಚ್ಚಾಗುತ್ತೆ. ಯಾವಾಗ ಖರೀದಿ ಮಾಡ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ, ಅವರ ಜೀವನ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಅದರಿಂದ ಈ ಒಂದು ಪ್ರಾದೇಶಿಕ ಅಸಮಾನತೆ ಏನಿರುತ್ತೆ, ಸೊ ಇದನ್ನು ಕೂಡ ನಾವು ಅಟ್ ದ ಸೇಮ್ ಟೈಮ್ ಅಡ್ರೆಸ್ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಸೊ ಡಿಸ್ಪ್ಯಾರಿಟೀಸ್ ಥ್ರೆಟನ್ ಸೋಷಿಯಲ್ ಕೋಹೆಷನ್ ಅಂಡ್ ಇನ್ಕ್ಲೂಸಿವ್ ಗ್ರೋತ್. ಯಾವಾಗ ಈ ಒಂದು ಅಸಮಾನತೆ ಇರುತ್ತೆ, ಅವಾಗ ಸಾಮಾಜಿಕ ಒಗ್ಗಟ್ಟು ಕಡಿಮೆ ಆಗುತ್ತೆ, ಮತ್ತೆ ಬೆಳವಣಿಗೆಯ ಅವಶ್ಯಕತೆಯನ್ನ ಇಲ್ಲಿ ನಾವು ಐಡೆಂಟಿಫೈ ಮಾಡಬಹುದಾಗಿರುತ್ತೆ. ಅಂಡ್ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲ ಸೌಕರ್ಯಗಳಲ್ಲಿ ನಾವು ಪ್ರಾಪರ್ ಆಗಿ ಇನ್ವೆಸ್ಟ್ ಮಾಡೋದ್ರ ಮುಖಾಂತರ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವ ಮುಖಾಂತರ, ಮತ್ತೆ ಲೋಕಲ್ ಇಂಡಸ್ಟ್ರೀಸ್ ಸ್ಥಳೀಯವಾಗಿರ್ತಕ್ಕಂಥ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಕೂಡ ಈ ಒಂದು ಅಂತರ ಏನಿರುತ್ತೆ, ಸೊ ಅದನ್ನ ಬ್ರಿಡ್ಜ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫ್ಯಾಕ್ಟರ್ಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಈಗ ವಾಟ್ ಈಸ್ NSDP? NSDP ಅನ್ನ ನಾವು ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೇವೆ, ಅಥವಾ ತಲಾ ನಿವ್ವಳ ರಾಜ್ಯ ದೇಶೀಯ ಉತ್ಪನ್ನ ಅಂತ ಹೇಳ್ತೇವೆ. ಏನಿದ್ರ ಅರ್ಥ ಏನು ಅಂದ್ರೆ, ಇಟ್ ಮೆಷರ್ಸ್ ದಿ ಆವರೇಜ್ ಇನ್ಕಮ್ ಅರ್ನ್ಡ್ ಬೈ ಪರ್ಸನ್. ಸೊ ಪ್ರತಿ ಒಂದು ವ್ಯಕ್ತಿಯ ಸರಾಸರಿ ಆದಾಯವನ್ನ ಲೆಕ್ಕ ಹಾಕಲಾಗುತ್ತೆ, ಬಟ್ ವಿತಿನ್ ಅ ಸ್ಟೇಟ್ ಅಂದ್ರೆ ರಾಜ್ಯದ ವ್ಯಾಪ್ತಿಯೊಳಗಡೆ ಮಾತ್ರ ಇದನ್ನ ನಾವು ಲೆಕ್ಕ ಹಾಕ್ತೇವೆ. ಬಿಕಾಸ್ ಇದನ್ನ ನಾವು ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೇವೆ. ಅಂದ್ರೆ ಇದು GDP, ನ್ಯಾಷನಲ್ ಲೆವೆಲ್ GDP ಆಗಿರೋದಿಲ್ಲ, ವಿತಿನ್ ದ ಸ್ಟೇಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಕ್ಕಂಥ GDP ಆಗಿರೋದ್ರಿಂದ, ಸೊ ಆ ಒಂದು ಮೌಲ್ಯ ನಾವೇನು ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ನಾವೇನು ಇನ್ಕಮ್ ಅನ್ನ ಜನರೇಟ್ ಮಾಡ್ತಾ ಇದ್ದೇವೆ ಅದು ವಿತಿನ್ ದ ಬೌಂಡ್ರಿ ಆಫ್ ದಿ ಸ್ಟೇಟ್ ಇರಬೇಕಾಗಿರುತ್ತೆ. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಈ ಡೆಪ್ರಿಸಿಯೇಷನ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಅಂದ್ರೆ ಈ ಒಂದು ಕ್ಯಾಪಿಟಲ್ ಗೂಡ್ಸ್ ಏನಿರುತ್ತೆ, ಬಂಡವಾಳ ಸರಕುಗಳೇನಿರುತ್ತೆ, ಅದರ ಸವಕಳಿಯನ್ನ ಲೆಕ್ಕ ಹಾಕಲಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಏನೋ ಒಂದು ಪ್ರಾಡಕ್ಟ್ ಅನ್ನ ತಗೊಂಡಿದ್ರೆ ಅದು ಇಯರ್ ಆನ್ ಇಯರ್ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಆ ಡೆಪ್ರಿಸಿಯೇಷನ್ ಅನ್ನ ಕೂಡ ನಾವು ಕನ್ಸಿಡರ್ ಮಾಡಿದ್ರೆ ಅದನ್ನ ನಾವು ನೆಟ್ ಅಂತ ಕರಿತೇವೆ. ನೆಟ್ ಅಂದ್ರೆ ತಲಾ ನಿವ್ವಳ ರಾಜ್ಯ ದೇಶೀಯ ಉತ್ಪನ್ನ ಅಂತ ಹೇಳ್ತೇವೆ. ಸೊ ತಲಾ ನಿವ್ವಳ ನೆಟ್ ಬರಬೇಕಾಗಿದ್ರೆ ಆ ಕ್ಯಾಪಿಟಲ್ ಗೂಡ್ಸ್ ಏನಿರುತ್ತೆ ಅದರ ಡಿಪ್ರಿಸಿಯೇಷನ್ ಅನ್ನ ನಾನು ತಗೋಬೇಕಾಗಿರುತ್ತೆ. ಆ ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥ ವ್ಯಾಲ್ಯೂ ಅನ್ನ ನಾವು ಪರ್ ಕ್ಯಾಪಿಟಾ ನೆಟ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ಇದರ ಕ್ಯಾಲ್ಕುಲೇಷನ್ ನಾವು ಹೆಂಗ್ ಮಾಡ್ತೀವಿ ಅಂದ್ರೆ, ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತಿನ್ ಅ ಸ್ಟೇಟ್ ಅಂದ್ರೆ ನಮ್ಮ ರಾಜ್ಯದ ಒಳಗಡೆ ಎಷ್ಟು ಸೇವೆಗಳನ್ನ ಅಥವಾ ಉತ್ಪನ್ನಗಳನ್ನ ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ ಅದರ ಮೌಲ್ಯ ಮೈನಸ್ ನಾವು ಆ ಡೆಪ್ರಿಸಿಯೇಷನ್ ಅಂದ್ರೆ ಆ ಕ್ಯಾಪಿಟಲ್ ಗೂಡ್ಸ್ ಏನಿರುತ್ತೆ ಅದರ ಸವಕಳಿ ವೆಚ್ಚವನ್ನ ನಾವು ಕಳೆದಾಗ ಬರ್ತಕ್ಕಂಥ ವ್ಯಾಲ್ಯೂವನ್ನ ನಾವು NSDP ಅಂತ ಕರೀತೇವೆ. ಸೊ ಹಾಗಿದ್ರೆ ಪರ್ ಕ್ಯಾಪಿಟಾ NSDP. ಸೊ ಈಗ ನಾವು NSDP ಅನ್ನ ಏನ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಅಂದ್ರೆ, ಒಂದು ರಾಜ್ಯದ ಒಳಗಡೆ ಇರ್ತಕ್ಕಂಥ ಸರಕುಗಳು ಮತ್ತು ಸೇವೆಗಳ ಒಟ್ಟು ಮೊತ್ತ ಮೈನಸ್ ಡೆಪ್ರಿಸಿಯೇಷನ್ ಅನ್ನ ನಾವೇನ್ ಮಾಡಿರ್ತೇವೆ, ಸೊ ಅದನ್ನ ಪಾಪ್ಯುಲೇಷನ್ ಜೊತೆ ನಾವು ಡಿವೈಡ್ ಮಾಡಿದಾಗ ತಲಾ NSDP ಅನ್ನ ನಾವು ಪಡಿಬಹುದಾಗಿರುತ್ತೆ. ಸೊ ಇಟ್ ರಿಫ್ಲೆಕ್ಟ್ಸ್ ಎಕನಾಮಿಕ್ ಪ್ರೊಡಕ್ಟಿವಿಟಿ ಅಂಡ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಅಟ್ ದಿ ಸ್ಟೇಟ್ ಲೆವೆಲ್. ಸೊ ಒಂದು ರಾಜ್ಯದ ಜೀವನ ಗುಣಮಟ್ಟದ ಎಷ್ಟಿದೆ ಅಂತಕ್ಕಂಥದ್ದನ್ನ ಈ ಒಂದು ಪರ್ ಕ್ಯಾಪಿಟಾ ಇನ್ಕಮ್ ನ ಮುಖಾಂತರ ನಾವು ಹಳೆಯಬಹುದಾಗಿರುತ್ತೆ. ಸೊ ಹೈಯರ್ ಪರ್ ಕ್ಯಾಪಿಟಾ NSDP ಅಂದ್ರೆ ನಮ್ಮ ಒಂದು ಪರ್ ಕ್ಯಾಪಿಟಾ NSDP ಹೆಚ್ಚಾದಷ್ಟು ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳು ಚೆನ್ನಾಗಿದೆ ಅಂತ ಅರ್ಥ, ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗ ಅವಕಾಶಗಳು ಚೆನ್ನಾಗಿದೆ ಅಂತ ಅರ್ಥ, ಆಪರ್ಚುನಿಟೀಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಪೊಟೆನ್ಷಿಯಲ್ ಎಲ್ಲ ಕೂಡ ಜಾಸ್ತಿ ಆಗಿರುತ್ತೆ. ಬಟ್ ಇಲ್ಲಿರ್ತಕ್ಕಂಥ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ, ಇನ್ಕಮ್ ಇನ್ಇಕ್ವಾಲಿಟಿಯನ್ನ ನಾವಿಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಇದನ್ನ ಕನ್ಸಿಡರ್ ಮಾಡ್ತಕ್ಕಂಥ ಮಾಪನ ಕೂಡ ನಮಗೆ ಅಗತ್ಯವಾಗಿರುತ್ತೆ. ಸೊ ಅವಾಗ ಮಾತ್ರ ಒಂದು ರಾಜ್ಯ ಸುಭಿಕ್ಷವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಕಲಾ ಉತ್ಸವ 2025ರಲ್ಲಿ ಪ್ರದರ್ಶಿಸಲಾದ ಸೊಹ್ರಾಯ್ ಕಲೆ ಯಾವ ರಾಜ್ಯದಿಂದ ಬಂದಿದೆ? ಸೊಹ್ರಾಯ್ ಆರ್ಟ್ ವಿಚ್ ವಾಸ್ ಶೋಕೇಸ್ಡ್ ಅಟ್ ಕಲಾ ಉತ್ಸವ 2025 ಒರಿಜಿನೇಟ್ಸ್ ಫ್ರಮ್ ವಿಚ್ ಸ್ಟೇಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಕಲೆ, ಇದನ್ನ ನಾವು ಸೊಹ್ರಾಯ್ ಕಲೆ ಅಂತ ಹೇಳ್ತೇವೆ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಇದರ ಬಗ್ಗೆ ನಾವು ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಕಲಾ ಉತ್ಸವ ಅಂತ ನಡೆಯುತ್ತೆ ಪ್ರತಿ ವರ್ಷ. ಈ ಕಲಾ ಉತ್ಸವದಲ್ಲಿ ಈ ಜೋಹ್ರಾಯ್ ಆರ್ಟ್ ಅಂತಕ್ಕಂಥದ್ದು ತುಂಬಾ ಹೈಲೈಟ್ ಆಗಿರ್ತಕ್ಕಂಥ ಒಂದು ಕಲೆ ಆಗಿರೋದ್ರಿಂದ ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಇದು ಸೊಹ್ರಾಯ್ ಆರ್ಟ್ ಅಂತ ಹೇಳ್ತೇವೆ. ಇದು ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲೆ ಆಗಿರುತ್ತೆ. ಸೊ ಇದನ್ನ
ಕಲಾ ಉತ್ಸವದಲ್ಲಿ ಇದು ಸೆಂಟರ್ ಸ್ಟೇಜ್ ಅಂದ್ರೆ ಪ್ರಮುಖವಾಗಿ ಹೈಲೈಟ್ ಆಗಿರ್ತಕ್ಕಂಥ ಒಂದು ಕಲೆ ಆಗಿರುತ್ತೆ. ಸೊ ಈ ಒಂದು ಕಲಾ ಉತ್ಸವವನ್ನ ರಾಷ್ಟ್ರಪತಿ ಭವನದಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಉತ್ಸವವಾಗಿರುತ್ತೆ. ಸೊ ಏನಿದು ಸೊಹ್ರಾಗ್ ಕಲೆ ಅಂದ್ರೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದು ರಿಚುವಲಿಸ್ಟಿಕ್ ವಾಲ್ ಪೇಂಟಿಂಗ್ ಆಗಿರುತ್ತೆ. ಅಂದ್ರೆ ಗೋಡೆ ಮೇಲೆ ಬರೀತಕ್ಕಂಥ ಒಂದು ಧಾರ್ಮಿಕ ಚಿತ್ರಕಲೆಯನ್ನ ನಾವು ಸುಹ್ರಾಗ್ ಕಲೆ ಅಂತ ಹೇಳ್ತೇವೆ. ಸೊ ಇದನ್ನ ಟ್ರೆಡಿಷನಲ್ ಪ್ರಾಕ್ಟೀಸ್ಡ್ ಬೈ ಈ ಟ್ರೈಬಲ್ ವುಮೆನ್ ಅಂದ್ರೆ ಈ ಬುಡಕಟ್ಟು ಮಹಿಳೆಯರು ಯಾರಿರ್ತಾರೆ, ಸೊ ಇವರು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಗೋಡೆಗಳ ಮೇಲೆ ಚಿತ್ರಗಳನ್ನ ಬರೀತಕ್ಕಂಥ ಒಂದು ಕಲೆ ಆಗಿರುತ್ತೆ. ಸೊ ಇದು ಎಸ್ಪೆಷಲಿ ಒಂದು ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಈ ಹಾರ್ವೆಸ್ಟ್ ಮತ್ತೆ ಫೆಸ್ಟಿವಲ್ ಸೀಸನ್, ಹಾರ್ವೆಸ್ಟ್ ಅಂದ್ರೆ ಬೆಳೆಗಳನ್ನ ಕೊಯ್ಲು ಮಾಡಿದಾಗ ಮತ್ತೆ ಹಬ್ಬಗಳ ಸಮಯದಲ್ಲಿ ಗೋಡೆಗಳ ಮೇಲೆ ಈ ಒಂದು ಚಿತ್ರಗಳನ್ನ ಬರೀತಕ್ಕಂಥ ಒಂದು ಕಲೆ ಆಗಿರುತ್ತೆ. ಹಾಗಿದ್ರೆ ಈ ಚಿತ್ರಗಳನ್ನ ಯಾವ ವಸ್ತುಗಳ ಮುಖಾಂತರ ಬರೆಯಲಾಗುತ್ತೆ ಅಂದ್ರೆ ಸೊ ನ್ಯಾಚುರಲ್ ಅರ್ತ್ ಪಿಗ್ಮೆಂಟ್ಸ್ ಅಂದ್ರೆ ಯಾವುದೇ ರೀತಿಯ ಒಂದು ಸಿಂಥೆಟಿಕ್ ಕಲರ್ಸ್ ಅನ್ನ ಯೂಸ್ ಮಾಡೋದಿಲ್ಲ, ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಒಂದು ವರ್ಣಕಗಳನ್ನ ಬಳಕೆ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ರೆಡ್ ಸಾಯಿಲ್ ಇಂದ ಕೆಂಪು ಬಣ್ಣವನ್ನ ತೆಗೆದುಕೊಳ್ಳೋದು, ಈ ರೀತಿಯಾಗಿ ಬೇರೆ ಬೇರೆ ನ್ಯಾಚುರಲಿ ಸಿಗ್ತಕ್ಕಂಥ ವಸ್ತುಗಳಿಂದ ಸೊ ಈ ಒಂದು ಚಿತ್ರಕಲೆಯನ್ನ ಮಾಡಲಾಗುತ್ತೆ. ಬ್ಯಾಂಬೂ ಬ್ರಷಸ್ ಅನ್ನ ಮಾಡ್ಕೊಳ್ತಾರೆ, ಅಂದ್ರೆ ಬಿದಿರಿನಿಂದ ಆ ಒಂದು ಪೇಂಟ್ ಮಾಡ್ತಕ್ಕಂಥ ಬ್ರಷ್ ಗಳನ್ನ ತಯಾರಿ ಮಾಡ್ಕೊಳ್ತಾರೆ. ಚೀವ್ಡ್ ಟ್ವಿಕ್ಸ್ ಅಂದ್ರೆ ಈ ಒಂದು ಕೊಂಬೆಗಳನ್ನ ಶಾರ್ಪ್ ಮಾಡುವ ಮುಖಾಂತರ ಆ ಒಂದು ಪೇಂಟಿಂಗ್ ಅನ್ನ ಮಾಡಲಾಗುತ್ತೆ. ಅಂಡ್ mud walls freshly ಪ್ಲಾಸ್ಟರ್ಡ್ ವಿತ್ ಕೌಡಂಗ್ ಅಂದ್ರೆ ಮಣ್ಣಿನ ಗೋಡೆಗಳಿರುತ್ತೆ ಬೇಸಿಕಲಿ, ಅದಕ್ಕೆ ಈ ಕೌಡಂಗ್ ಅಥವಾ ಸಗಣಿಯಿಂದ ಲೇಪನ ಮಾಡಿದ ನಂತರ ಸೊ ಅದರ ಮೇಲೆ ಈ ಬಿದಿರಿನ ಒಂದು ಬ್ರಷ್ಗಳು ಅಥವಾ ಮರದ ಕೊಂಬೆಗಳಿಂದ ಮಾಡಿರ್ತಕ್ಕಂಥ ಪೆನ್ಸಿಲ್ ರೀತಿಯಲ್ಲಿ ಅದನ್ನ ಶಾರ್ಪ್ ಮಾಡಿಕೊಂಡು ಈ ಒಂದು ಚಿತ್ರಕಲೆಗಳನ್ನ ಮಾಡ್ತಕ್ಕಂಥದ್ದನ್ನ ನಾವು ಸೊಹ್ರಾಯ್ ಆರ್ಟ್ ಅಂತ ಹೇಳ್ತೇವೆ. ಹಾಗಿದ್ರೆ ಯಾವ ರೀತಿಯ ಚಿತ್ರಗಳನ್ನ ಸಾಮಾನ್ಯವಾಗಿ ಇಲ್ಲಿ ಬಿಡಿಸ್ತಾರೆ ಅಂತ ನಾವು ನೋಡೋದಾದ್ರೆ ಅನಿಮಲ್ಸ್, ಪ್ಲಾಂಟ್ಸ್, ಫರ್ಟಿಲಿಟಿ ಸಿಂಬಲ್ಸ್ ಅಂಡ್ ಜಿಯೋಮೆಟ್ರಿಕ್ ಪ್ಯಾಟರ್ನ್ಸ್, ಪ್ರಾಣಿಗಳು, ಸಸ್ಯಗಳು, ಫಲವತ್ತತೆ, ಈ ರೀತಿಯ ಎಲ್ಲ ಚಿತ್ರಗಳು, ಮತ್ತೆ ಅಗ್ರಿಯಾರಿಯನ್ ಲೈಫ್ ಅಂದ್ರೆ ಈ ಒಂದು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರಗಳು, ಮತ್ತೆ ಆನ್ಸೆಸ್ಟ್ರಲ್ ವಿಸ್ಡಮ್ ಅಂದ್ರೆ ಈ ಒಂದು ಪೂರ್ವಜರ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಂತೆ ಚಿತ್ರಗಳನ್ನ ಈ ಒಂದು ಕಲೆಯಲ್ಲಿ ಮೂಡಿಸಲಾಗುತ್ತೆ. ಸೊ ಕಲಾ ಉತ್ಸವ ಬಗ್ಗೆ ಒಂದು ಪಾಯಿಂಟ್ ಹೇಳೋದಾದ್ರೆ ಇದನ್ನ ರಾಷ್ಟ್ರಪತಿ ಭವನದಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಆಸ್ ಅ ಪಾರ್ಟ್ ಆಫ್ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಪ್ರೋಗ್ರಾಮ್, ಸೊ ಒಂದು ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಪ್ರೋಗ್ರಾಮ್ ಅಂತ ಇರುತ್ತೆ, ಕಲಾವಿದರ ನಿವಾಸ ಕಾರ್ಯಕ್ರಮ ಅಂತ ಇರುತ್ತೆ. ಸೊ ಆ ಒಂದು ಕಾರ್ಯಕ್ರಮದ ಭಾಗವಾಗಿ ಕಲಾ ಉತ್ಸವವನ್ನ ರಾಷ್ಟ್ರಪತಿ ಭವನದಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ವರ್ಲ್ಡ್ ಮ್ಯಾನ್ಗ್ರೋವ್ ಡೇ ಅಥವಾ ವಿಶ್ವ ಮ್ಯಾನ್ಗ್ರೋವ್ಗಳ ದಿನ. ಸೊ ವಿಶ್ವ ಮ್ಯಾನ್ಗ್ರೋವ್ಗಳ ದಿನವನ್ನ ಪ್ರತಿ ವರ್ಷ 26ನೇ ಜುಲೈ ನಾವು ಆಚರಣೆ ಮಾಡ್ತೇವೆ. ಸೊ ಮ್ಯಾನ್ಗ್ರೋವ್ಸ್ ಅಂತಕ್ಕಂಥದ್ದು ನಮ್ಮ ಪರಿಸರ ವ್ಯವಸ್ಥೆಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಒಂದು ಫಾರೆಸ್ಟ್ ಆಗಿರುತ್ತೆ. ಸೊ ಈ ಒಂದು ಮ್ಯಾನ್ಗ್ರೋವ್ಸ್ ನ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಈ ಒಂದು ದಿನದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸೊ ಬ್ರೀಫ್ ಆಗಿ ಇದರ ಬೆನಿಫಿಟ್ಸ್ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲನೇದು, ಸೊ ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದನ್ನ ನಾವು ಇಟ್ಸ್ ಅ ರೆಪ್ರೆಸೆಂಟೇಷನ್ ಆಫ್ ಮ್ಯಾನ್ಗ್ರೋವ್ ಫಾರೆಸ್ಟ್ ಆಗಿರುತ್ತೆ. ಸೊ ಮ್ಯಾನ್ಗ್ರೋವ್ ಫಾರೆಸ್ಟ್ ಯೂಶುವಲಿ ಸಲೈನ್ ವಾಟರ್ ಅಂದ್ರೆ ಲವಣಯುಕ್ತ ನೀರಿನಲ್ಲಿ ಬೆಳೀತಕ್ಕಂಥ ಒಂದು ಡೈವರ್ಸಿಟಿ ಆಗಿರುತ್ತೆ. ಸೊ ಈ ಒಂದು ಮ್ಯಾನ್ಗ್ರೋವ್ ಫಾರೆಸ್ಟ್ ಅನ್ನ ಈ ರೂಫ್ ಆಚಿಂಗ್ ಅನ್ನ ಮಾಡ್ಲಿಕ್ಕೆ ಅಂದ್ರೆ ತಮ್ಮ ಮನೆಗಳ ಮೇಲೆ ಈ ಚಾವಣಿಗಳನ್ನ ಮಾಡ್ಲಿಕ್ಕೆ ಈ ಒಂದು ಮ್ಯಾನ್ಗ್ರೋವ್ ಟ್ರೀಸ್ ಗಳನ್ನ ಬಳಸಲಾಗುತ್ತೆ. ಅದ್ರ ಜೊತೆಗೆ ಇದು ಅತ್ಯಂತ ಹೆಚ್ಚಿನ ಆಕ್ಸಿಜನ್ ಅನ್ನ ಪ್ರೊವೈಡ್ ಮಾಡುತ್ತೆ, ನಮಗೆ ಬೇಕಾಗಿರ್ತಕ್ಕಂಥ ಆಮ್ಲಜನಕವನ್ನ ಪ್ರೊವೈಡ್ ಮಾಡುತ್ತೆ. ಅಂಡ್ ಇದನ್ನ ಮೆಡಿಸಿನ್ ಆಗಿ ಕೂಡ ಯೂಸ್ ಮಾಡಬಹುದಾಗಿರುತ್ತೆ, ಔಷಧಿಗಳ ತಯಾರಿಕೆಯಲ್ಲೂ ಕೂಡ ಮ್ಯಾನ್ಗ್ರೋವ್ ಗಳನ್ನ ಬಳಕೆ ಮಾಡಲಾಗುತ್ತೆ. ಅದ್ರ ಜೊತೆಗೆ ಇದು ವಾಟರ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುತ್ತೆ, ಯಾಕಂದ್ರೆ ಈ ಮ್ಯಾನ್ಗ್ರೋವ್ ಏನಿರುತ್ತೆ ಸೊ ಇದಕ್ಕೆ ಈ ತರ ರೂಟ್ಸ್ ಇರುತ್ತೆ, ಸ್ಟಿಲ್ಟ್ ಅಂಡ್ ಪ್ರಾಪ್ ರೂಟ್ಸ್ ಅಂತ ಹೇಳ್ತೇವೆ. ಸೊ ಈ ಬೇರುಗಳು ಫಿಲ್ಟರ್ ತರ ಇರುತ್ತೆ, ಯಾವ್ದಾದ್ರು ಪೊಲ್ಯೂಟೆಡ್ ವಾಟರ್ ಬಂದಾಗ ಆ ಪೊಲ್ಯೂಷನ್ ಎಲ್ಲ ಹೋಲ್ಡ್ ಮಾಡುತ್ತೆ. ಸೊ ಅದರಿಂದ ಇದು ಶುದ್ಧ ನೀರನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಅಫ್ಕೋರ್ಸ್ ಇದು ಟೂರಿಸಂ ಅನ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಅದ್ರ ಜೊತೆಗೆ ಈ ಸ್ಟ್ರಾಂಗ್ ವೇವ್ಸ್ ಮತ್ತೆ ವಿಂಡ್ ಎನರ್ಜಿ ಏನಿರುತ್ತೆ ಅದನ್ನ ಪ್ರಿವೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಸಾಗರಗಳ ಬಳಿ ಹೆಚ್ಚಾಗಿ ಒಂದು ವೇವ್ಸ್ ಏನ್ ಬರುತ್ತೆ, ಸುನಾಮಿ ಈ ತರ ದೊಡ್ಡ ಅಲೆಗಳೇನ್ ಬರುತ್ತೆ ಅದನ್ನ ಅದು ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಇದು ನ್ಯಾಚುರಲ್ ಡಿಸಾಸ್ಟರ್ಸ್ ಅಥವಾ ನೈಸರ್ಗಿಕ ವಿಪತ್ತುಗಳು ಸಂಭವಿಸುವುದನ್ನ ಕೂಡ ಕಡಿಮೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದ್ರ ಜೊತೆಗೆ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ದಿ ಸಿ ಲೆವೆಲ್ ರೈಸ್ ಅಂದ್ರೆ ಸಮುದ್ರ ಮಟ್ಟ ಏರಿಕೆ ಆಗೋದನ್ನು ಕಡಿಮೆ ಮಾಡುತ್ತೆ. ಬಿಕಾಸ್ ಯಾವಾಗ ಇದು ಆವರೇಜ್ ಟೆಂಪರೇಚರ್ ಅನ್ನ ಕಡಿಮೆ ಮಾಡುತ್ತೆ, ಆಬ್ವಿಯಸ್ಲಿ ಈ ಗ್ಲೇಷಿಯರ್ ಮೆಲ್ಟ್ ಆಗೋದು ಕಡಿಮೆ ಆಗುತ್ತೆ. ಯಾವಾಗ ಹಿಮನದಿ ಕರಗುವುದು ಕಡಿಮೆ ಆಗುತ್ತೆ, ಆಬ್ವಿಯಸ್ಲಿ ಸಿ ಲೆವೆಲ್ ರೈಸ್ ಆಗೋದನ್ನ ಕೂಡ ಇದು ಕಡಿಮೆ ಮಾಡ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ಆಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಇನ್ವರ್ಟಿಬ್ರೇಟ್ ಸ್ಪೀಶೀಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಇನ್ವರ್ಟಿಬ್ರೇಟ್
ಅಕಶೇರುಕ ಜೀವಿಗಳು ಹೆಚ್ಚಾಗಿ ವಾಸ ಮಾಡ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇದು ಪರ್ಟಿಕ್ಯುಲರ್ಲಿ ಈ ಫಿಶ್ಗೆ ನರ್ಸರಿ ಸೈಟ್ಸ್ ಅಂತ ಹೇಳ್ತೇವೆ. ನರ್ಸರಿ ಅಂದ್ರೆ ಅದು ಮೊಟ್ಟೆ ಇಟ್ಟು ಮರಿಗಳನ್ನ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಅನ್ನ ಕೊಡ್ತಕ್ಕಂಥ ಮ್ಯಾಂಗ್ರೋವ್ ಏನಿರುತ್ತೆ, ಸೊ ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸಲಿಕ್ಕೆ ಜುಲೈ 26ನೇ ತಾರೀಕು ಮ್ಯಾಂಗ್ರೋವ್ ಡೇ ಆಗಿ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಹಾಗಿದ್ರೆ ಸೊ ವೈ ಮ್ಯಾಂಗ್ರೋವ್ಸ್ ಆರ್ ಇಂಪಾರ್ಟೆಂಟ್, ಇದರ ಪ್ರಾಮುಖ್ಯತೆ ಆಲ್ಮೋಸ್ಟ್ ನಾನು ಹೇಳಿದ್ದೇನೆ. ಸೊ ಇನ್ನು ಸ್ವಲ್ಪ ಅಡಿಷನಲ್ ಇನ್ಫಾರ್ಮೇಶನ್ ಅನ್ನ ನಾವು ಹೇಳೋದಾದ್ರೆ, ಸೊ ಇದನ್ನ ನಾವು ನ್ಯಾಚುರಲ್ ಕೋಸ್ಟಲ್ ಡಿಫೆಂಡರ್ಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಒಂದು ಕರಾವಳಿಯನ್ನ ರಕ್ಷಣೆ ಮಾಡುತ್ತೆ, ಸವಕಳಿಯಿಂದ ರಕ್ಷಣೆ ಮಾಡುತ್ತೆ, ಪೊಲ್ಯೂಷನ್ ಇಂದ ರಕ್ಷಣೆ ಮಾಡುತ್ತೆ, ವೇವ್ಸ್ ಇಂದ ರಕ್ಷಣೆ ಮಾಡುತ್ತೆ. ಇವೆಲ್ಲ ಬೆನಿಫಿಟ್ ಅನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಅಂಡ್ ಅಬ್ಸಾರ್ಬಿಂಗ್ ವೇವ್ ಎನರ್ಜಿ ಅಂಡ್ ರಿಡ್ಯೂಸಿಂಗ್ ಸ್ಟಾರ್ಮ್ ಸರ್ಜ್ ಇಂಪ್ಯಾಕ್ಟ್ಸ್, ಅಂದ್ರೆ ಈ ಒಂದು ಅಲೆಗಳು ಹೆಚ್ಚಾಗಿ ಬಂದು ಅದರಿಂದ ಆಗ್ತಕ್ಕಂಥ ಡ್ಯಾಮೇಜ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ಇದಾಗಿರುತ್ತೆ. ಸೊ ಇದು ಕಾರ್ಬನ್ ಸಿಂಕ್ ಅಂತ ಕರಿತೇವೆ. ಕಾರ್ಬನ್ ಸಿಂಕ್ ಅಂದ್ರೆ ಅತ್ಯಂತ ಹೆಚ್ಚಿನ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಇದು 3754 ಟನ್ಸ್ ಆಫ್ ಕಾರ್ಬನ್ ಪರ್ ಹೆಕ್ಟರ್, ಅಂದ್ರೆ 1 ಎಕರೆ ಮ್ಯಾಂಗ್ರೋವ್ ಅನ್ನ ಮ್ಯಾಂಗ್ರೋವ್ ಕಾಡು ಇದ್ದರೆ ಅದು 3754 ಟನ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಿಡ್ಕೊಳ್ಳುತ್ತೆ. ಸೊ ಈ 3754 ಇಟ್ ಮೈಟ್ ಲುಕ್ ವೆರಿ ಸ್ಮಾಲ್ ನಂಬರ್, ಬಟ್ ಅನಿಲಗಳ ತೂಕ ಬಹಳ ಕಡಿಮೆ ಇರುತ್ತೆ. ಆ ಕಾಂಟೆಕ್ಸ್ಟ್ ನಲ್ಲಿ ಇದು ಅತ್ಯಂತ ಹೆಚ್ಚಿನ ಅನಿಲವನ್ನ ಹೀರ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಪ್ರಿವೆಂಟಿಂಗ್ ಕೋಸ್ಟಲ್ ಎರೋಷನ್, ಅಂದ್ರೆ ತೀರ ಪ್ರದೇಶ ಸವಕಳಿಯನ್ನ ತಡೆಯುತ್ತೆ. ಬಿಕಾಸ್ ಅದರ ಬೇರುಗಳು ತುಂಬಾ ಪ್ರಬಲವಾಗಿರ್ತಕ್ಕಂಥ ಬೇರುಗಳನ್ನ ಹೊಂದಿರುತ್ತೆ. ಸೊ ಪೊಲ್ಯೂಷನ್ಸ್ ಅನ್ನ ಅಥವಾ ಪೊಲ್ಯೂಟೆಂಟ್ಸ್ ಅನ್ನ ಅದು ಫಿಲ್ಟರ್ ಮಾಡುತ್ತೆ. ಅದರಿಂದ ಶೋರ್ ಲೈನ್ ಅಥವಾ ತೀರ ಪ್ರದೇಶ ಏನಿರುತ್ತೆ ಅದನ್ನ ಸ್ಟೆಬಿಲೈಸ್ ಮಾಡುತ್ತೆ ಅಥವಾ ಸ್ಥಿರಗೊಳಿಸ್ತಕ್ಕಂಥ ಒಂದು ಸಾಮರ್ಥ್ಯ ಕೂಡ ಇದಕ್ಕಿರುತ್ತೆ. ಸೊ ಅದರ ಜೊತೆಗೆ ಇದು ನರ್ಸರೀಸ್ ಫಾರ್ ಮೆರೈನ್ ಲೈಫ್, ಅಂದ್ರೆ ಈ ಮೀನುಗಳಿಗೆ ಸಂಬಂಧಪಟ್ಟಂತೆ ಅದು ಮರಿಗಳನ್ನ ಅಥವಾ ಮೊಟ್ಟೆಗಳನ್ನ ಮಾಡ್ತಕ್ಕಂಥ ಒಂದು ಸೂಕ್ತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಅದ್ರ ಜೊತೆಗೆ ಹನಿ ಕಲೆಕ್ಷನ್, ಅಂದ್ರೆ ಇಲ್ಲಿ ಜೇನುತುಪ್ಪವನ್ನ ಕೂಡ ಕಲೆಕ್ಟ್ ಮಾಡಬಹುದಾಗಿರುತ್ತೆ. ಬಿಕಾಸ್ ಈ ಮರಗಳಲ್ಲಿ ಸಾಮಾನ್ಯವಾಗಿ ಹನಿ ಬೀಸ್ ತಮ್ಮ ಗೂಡುಗಳನ್ನ ಕಟ್ಟತಕ್ಕಂಥದ್ದು ಕೂಡ ಸಾಮಾನ್ಯವಾಗಿರುತ್ತೆ. ಸೊ ಅದ್ರ ಜೊತೆಗೆ ಪರಿಸರ ಪ್ರವಾಸೋದ್ಯಮ ಅಥವಾ ಈಕೋ ಟೂರಿಸಂಗೂ ಕೂಡ ಸೂಕ್ತವಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಥ್ರೆಟ್ಸ್, ಈಗ ಮ್ಯಾಂಗ್ರೋವ್ಸ್ಗೆ ಇರ್ತಕ್ಕಂಥ ಬೆದರಿಕೆಗಳು ಏನು ಅಂತ ನಾವು ನೋಡೋದಾದ್ರೆ, ಈ ಅರ್ಬನ್ ಡೆವಲಪ್ಮೆಂಟ್ ಅಂದ್ರೆ ನಗರಾಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು, ಅಂಡ್ ಶ್ರಿಂಪ್ ಫಾರ್ಮಿಂಗ್ ಅಂದ್ರೆ ಈ ಸೀಗಡಿ ಮೀನುಗಳ ಒಂದು ಸಾಕಣೆ ಮಾಡೋದ್ರಿಂದ ಆ ಮರಗಳನ್ನ ಕಡಿದು ಅಲ್ಲಿ ಪಾಂಡ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾವಾಗ ಅಲ್ಲಿ ಪಾಂಡ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಸೊ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರುತ್ತೆ. ಅಂಡ್ ಅಫ್ಕೋರ್ಸ್ ಪೊಲ್ಯೂಷನ್, ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಮಾಲಿನ್ಯ ಏನಿರುತ್ತೆ, ಸೊ ಈ ಒಂದು ಕಾರಣದಿಂದ ಈ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದ್ದಾವೆ. ಸೊ ಅದ್ರ ಜೊತೆಗೆ ಡಿಫಾರೆಸ್ಟೇಷನ್ ಫಾರ್ ಟಿಂಬರ್ ಅಂಡ್ ಕೋಲ್ ಪ್ರೊಡಕ್ಷನ್, ಅಂದ್ರೆ ಈ ಒಂದು ಮರಗಳನ್ನ ಈ ಕಲ್ಲಿದ್ದಲಿನ ಉತ್ಪಾದನೆಗಾಗಿ ಕಡಿಯುವ ಕಾರಣದಿಂದ ಸೊ ಇದರ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಕ್ಕಂಥದ್ದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅದ್ರ ಜೊತೆಗೆ ಈ ರೈಸಿಂಗ್ ಸಿ ಲೆವೆಲ್ ಮತ್ತೆ ಇನ್ಕ್ರೀಸ್ ಸ್ಟಾರ್ಮ್ ಸಿವಿಯಾರಿಟಿ, ಅಂದ್ರೆ ಸಮುದ್ರ ಮಟ್ಟ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು, ಚಂಡಮಾರುತಗಳ ತೀವ್ರತೆ ಹೆಚ್ಚಾಗಿರುತ್ತೆ. ಸೊ ಅದು ಎಷ್ಟೇ ಪ್ರಿವೆಂಟ್ ಮಾಡಿದ್ರು ಅದು ತುಂಬಾ ಪವರ್ಫುಲ್ ಆಗಿ ಬಂದ್ರೆ ಇವನ್ ಮ್ಯಾಂಗ್ರೋವ್ ಕೂಡ ಪ್ರೊಟೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇವೆಲ್ಲ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು ಮ್ಯಾಂಗ್ರೋವ್ಗಳ ಒಂದು ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಕಾರಣಗಳಾಗಿರ್ತವೆ. ಅಂಡ್ ಮ್ಯಾಂಗ್ರೋವ್ಸ್ ಆರ್ ಡಿಸಪಿಯರಿಂಗ್ 3 to 5 times faster than the other forests globally, ಅಂದ್ರೆ ಜಾಗತಿಕವಾಗಿ ಬೇರೆ ಅರಣ್ಯ ಪ್ರದೇಶಗಳು ಎಷ್ಟು ವೇಗವಾಗಿ ನಾಶ ಆಗ್ತಾ ಇದ್ದಾವೆ ಅದಕ್ಕಿಂತ 3 ರಿಂದ 5 ಪಟ್ಟು ವೇಗದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ನಾಶವಾಗ್ತಾ ಇರ್ತಕ್ಕಂಥದ್ದು ಒಂದು ಕಳವಳಕಾರಿ ಸಂಗತಿಯಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಮ್ಯಾಂಗ್ರೋವ್ಸ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಯಾವ ಇನಿಷಿಯೇಟಿವ್ಸ್ ಅಥವಾ ಉಪಕ್ರಮಗಳನ್ನ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ತಮಿಳುನಾಡು ರಿಸ್ಟೋರ್ಡ್ ನಿಯರ್ಲಿ 3000 hectares of mangrove since 2022. 2022ರಿಂದ ತಮಿಳುನಾಡು ಸರ್ಕಾರ ಸರಿಸುಮಾರು 3000 ಹೆಕ್ಟೇರ್ಗಳಷ್ಟು ಮ್ಯಾಂಗ್ರೋವ್ಗಳನ್ನ ಪುನಃಸ್ಥಾಪನೆ ಮಾಡಿರುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಮೂವ್ ಬಿಕಾಸ್ ವಿ ನೀಡ್ ಟು ಮೇಕ್ ಪಾಲಿಸೀಸ್ ಆರ್ ಪ್ರೋಗ್ರಾಮ್ ದಟ್ ವಿ ಶುಡ್ ಪ್ರೊಟೆಕ್ಟ್ ದಿ ಎನ್ವೈರನ್ಮೆಂಟ್ ಫಸ್ಟ್, ಲೇಟರ್ ರೆಸ್ಟ್ ಆಫ್ ದಿ ಥಿಂಗ್ಸ್ ವಿಲ್ ಫಾಲ್ ಇನ್ ಲೈನ್. ಅದಾದ್ಮೇಲೆ ಸೊ ಒಡಿಶಾದಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದನ್ನು ನಾವು ಮಿಲಿಯನ್ ಮ್ಯಾಂಗ್ರೋವ್ ಬೈ 2030 ಮಿಷನ್ ಅಂತ ಹೇಳ್ತೇವೆ. ಸೊ ಇದರ ಒಳಗಡೆ ಸ್ಟೂಡೆಂಟ್ಸ್
ಕಮ್ಯುನಿಟೀಸು ಕಮ್ಯುನಿಟಿ ಎಲ್ಲರನ್ನ ಇನ್ಕ್ಲೂಡ್ ಮಾಡಿಕೊಂಡು ಅಂದರೆ ಸಮುದಾಯದ ಸಹಭಾಗಿತ್ವದೊಂದಿಗೆ ಮ್ಯಾನ್ಗ್ರೋವ್ಗಳನ್ನು ಹೆಚ್ಚು ಮಾಡಲಿಕ್ಕೆ ಒಡಿಶಾದವರು ಲಾಂಚ್ ಮಾಡಿರ್ತಕ್ಕಂಥದ್ದು 2030 ಹೊತ್ತಿಗೆ ಮಿಲಿಯನ್ ಮ್ಯಾನ್ಗ್ರೋವ್ ಮಿಷನ್ ಅನ್ನ ಒಡಿಶಾ ಸರ್ಕಾರದಿಂದ ಲಾಂಚ್ ಮಾಡಲಾಗಿರುತ್ತೆ. ಹಾಗಿದ್ರೆ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಸುಂದರ್ಬನ್ಸ್ ಮ್ಯಾನ್ಗ್ರೋವ್ಸ್ ಏನಿರುತ್ತೆ, ಸೊ ದಿಸ್ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾನ್ಗ್ರೋವ್ ಫಾರೆಸ್ಟ್ ಆಗಿರುತ್ತೆ. ವಿಶ್ವದಲ್ಲಿಯೇ ಅತಿ ದೊಡ್ಡ ಮ್ಯಾನ್ಗ್ರೋವ್ ಫಾರೆಸ್ಟ್ ಎಲ್ಲಿರುತ್ತೆ ಅಂದ್ರೆ ಸುಂದರ್ಬನ್ಸ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೂ ಕೂಡ ಸೇರಿಸಲಾಗಿರುತ್ತೆ. ಸೊ ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸುಂದರ್ಬನ್ಸ್ ಮ್ಯಾನ್ಗ್ರೋವ್ ಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಇಲ್ಲಿ ಟೈಗರ್ ಕನ್ಸರ್ವೇಷನ್ ಸೆಂಟರ್ ಅಂದ್ರೆ ಹುಲಿ ಸಂರಕ್ಷಿತ ಪ್ರದೇಶವನ್ನ ಕೂಡ ನಾವು ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಮ್ಯಾನ್ಗ್ರೋವ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ನ್ಯಾಚುರಲ್ ಶೀಲ್ಡ್, ಆಬ್ವಿಯಸ್ಲಿ ಇದು ಪರಿಸರಕ್ಕೆ ಒಂದು ರಕ್ಷಣೆ ಇದ್ದಂಗೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಮತ್ತೆ ಕ್ಲೈಮೇಟ್ ವಾರಿಯರ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಇತ್ತೀಚೆಗೆ ಮಾಡಿರ್ತಕ್ಕಂಥ ಸರ್ವೆಯ ಪ್ರಕಾರ 4991.68 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಸೊ ಈ ಒಂದು ಮ್ಯಾನ್ಗ್ರೋವ್ ಫಾರೆಸ್ಟ್ ಇರುತ್ತೆ. ಸೊ ಈ ಒಂದು ವರದಿ ರಿಲೀಸ್ ಆಗಿರ್ತಕ್ಕಂಥದ್ದು 2023ರಲ್ಲಿ ಈ ವರದಿ ರಿಲೀಸ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಟೋಟಲ್ ಜಿಯೋಗ್ರಾಫಿಕಲ್ ಏರಿಯಾ, ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟಿರುತ್ತೆ ಅದರಲ್ಲಿ 0.1% ಅಷ್ಟು ನಾವು ಮ್ಯಾನ್ಗ್ರೋವ್ ಫಾರೆಸ್ಟ್ ವ್ಯಾಪ್ತಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೇಜರ್ ಸ್ಟೇಟ್ಸ್, ಯಾವ ರಾಜ್ಯಗಳಲ್ಲಿ ಪ್ರಮುಖವಾಗಿ ಈ ಒಂದು ಮ್ಯಾನ್ಗ್ರೋವ್ ಫಾರೆಸ್ಟ್ ಇರುತ್ತೆ ಅಂದ್ರೆ ವೆಸ್ಟ್ ಬೆಂಗಾಲ್. ಸೊ ಸುಂದರ್ಬನ್ಸ್ ಅಂತ ನಾವು ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡಿದ್ವಿ, ಸೊ ಅದು ಪಶ್ಚಿಮ ಬಂಗಾಳದಲ್ಲಿ ಇರುತ್ತೆ. ಸೊ 42.3% ವೆಸ್ಟರ್ನ್ ಸುಂದರ್ಬನ್ಸ್ ಅಲ್ಲೇ ಇರುತ್ತೆ. ಆಲ್ಮೋಸ್ಟ್ ಕ್ಲೋಸ್ ಟು 50% ನಾವು ಸುಂದರ್ಬನ್ಸ್ ಅಲ್ಲಿ ನೋಡಬಹುದಾಗಿರುತ್ತೆ. ಗುಜರಾತ್ ನಲ್ಲಿ 23.6% ಇರುತ್ತೆ. ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ ನಲ್ಲಿ 12.3% ಇರುತ್ತೆ. ಮತ್ತು ಒಡಿಶಾದಲ್ಲಿ ಬೀತರ್ಕಾರ್ನಿಕದಲ್ಲಿ ಸೊ 5% ಅಷ್ಟು ಮ್ಯಾನ್ಗ್ರೋವ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ಗೋದಾವರಿ ಬೇಸಿನ್ ಅಲ್ಲಿ 8.1%. ಸೊ ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಕೇರಳ, ಕರ್ನಾಟಕದಲ್ಲಿ ಸ್ವಲ್ಪ ಸ್ಮಾಲ್ ಪ್ಯಾಚಸ್ ಅನ್ನ ಅಂದ್ರೆ ಚಿಕ್ಕ ಚಿಕ್ಕ ಮ್ಯಾನ್ಗ್ರೋವ್ ಕಾಡುಗಳನ್ನ ಸೊ ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಕೇರಳ ಮತ್ತೆ ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಕಾಣಬಹುದಾಗಿರುತ್ತೆ. ಸೊ ಇಲ್ಲಿ ಮ್ಯಾನ್ಗ್ರೋವ್ ಅಲ್ಲಿ ಇರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಜೀವ ವೈವಿಧ್ಯತೆ ಏನು ಅಂದ್ರೆ ರಾಯಲ್ ಬೆಂಗಾಲ್ ಟೈಗರ್, ಸಾಲ್ಟ್ ವಾಟರ್ ಕ್ರೋಕೊಡೈಲ್ ಉಪ್ಪು ನೀರಿನ ಮೊಸಳೆಗಳು, ಆಲಿವ್ ರಿಡ್ಲಿ ಟರ್ಟಲ್ಗಳು ಮತ್ತೆ ಕೆಲವೊಂದು ಮೈಗ್ರೇಟರಿ ಬರ್ಡ್ಸ್ ಅಥವಾ ವಲಸೆ ಬರ್ತಕ್ಕಂಥ ಪಕ್ಷಿಗಳು ಹೆಚ್ಚಾಗಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಮ್ಯಾನ್ಗ್ರೋವ್ ಅಂತಕ್ಕಂಥದ್ದು ಒಂದು ಸ್ಪೆಷಲೈಸ್ಡ್ ಟ್ರೀ ಆಗಿರುತ್ತೆ. ಕಾರಣ ಏನು ಅಂದ್ರೆ ಅದು ಲವಣಯುಕ್ತ ನೀರಿನಲ್ಲೂ ಕೂಡ ಬೆಳೀತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಮ್ಯಾನ್ಗ್ರೋವ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹ್ಯಾಲೋಫೈಟ್ಸ್ ಅಂತ ಕರಿತೇವೆ. ಹ್ಯಾಲೋಫೈಟ್ಸ್ ಅಂದ್ರೆ ಸೊ ಅದಕ್ಕೆ ಒಂದು ಸ್ಪೆಷಲೈಸ್ಡ್ ರೂಟ್ಸ್ ಇರುತ್ತೆ, ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಬೇರುಗಳಿರ್ತವೆ. ಆ ಬೇರುಗಳನ್ನ ನಾವು ನಿಮಟೋಫೋರ್ಸ್ ಅಥವಾ ಸ್ಟಿಲ್ಟ್ ರೂಟ್ಸ್ ಅಂತ ಕರಿತೇವೆ. ಈ ಬೇರುಗಳಿಗೆ ಇರ್ತಕ್ಕಂಥ ಸಾಮರ್ಥ್ಯ ಏನು ಅಂದ್ರೆ ಆ ಲವಣಯುಕ್ತ ನೀರಿನಲ್ಲಿ ಆ ಫ್ರೆಶ್ ವಾಟರ್ ಅನ್ನ ಸಕ್ ಮಾಡ್ತಕ್ಕಂಥ ಅಥವಾ ಅಬ್ಸಾರ್ವ್ ಮಾಡ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಆ ಲವಣವನ್ನ ಫಿಲ್ಟರ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಅದನ್ನ ನಾವು ನಿಮಟೋಫೋರ್ಸ್ ಅಥವಾ ಸ್ಟಿಲ್ಟ್ ರೂಟ್ಸ್ ಅಂತ ಹೇಳ್ತೇವೆ. ಸೊ ಸಪೋಸ್ ಏನಾದ್ರೂ ಸಾಲ್ಟ್ ಎಂಟರ್ ಆದ್ರೆ ಅಂದ್ರೆ ಫಿಲ್ಟರ್ ಮಾಡಿದ ನಂತರ ಕೂಡ ಆ ಸಾಲ್ಟ್ ಏನಾದ್ರೂ ಎಂಟರ್ ಆದ್ರೆ ಅಥವಾ ಲವಣಾಂಶ ಎಂಟರ್ ಆದ್ರೆ ಅದು ಎಲೆಗಳ ಮುಖಾಂತರ ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಈ ರೀತಿಯ ವಿಶೇಷವಾದ ರಚನೆಯನ್ನ ಹೊಂದಿರತಕ್ಕಂಥ ಒಂದು ಅರಣ್ಯವಾಗಿರುತ್ತೆ. ಸೊ ಈ ಒಂದು ಮರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ವಿವಿ ಪ್ಯಾರಿಟಿ ಅಂತ ಕರಿತೇವೆ. ಏನಿದು ವಿವಿ ಪ್ಯಾರಿಟಿ ಅಂದ್ರೆ ಸೊ ಈ ಮರದ ಬೀಜಗಳು ಸೀಡ್ಸ್ ಏನಿರುತ್ತೆ ಅದು ನೆಲಕ್ಕೆ ಬಿದ್ದ ನಂತರ ಮೊಳಕೆ ಹೊಡೆಯೋದಿಲ್ಲ, ಅದು ಮರದಲ್ಲಿ ಇದ್ದಾಗಲೇ ಮೊಳಕೆ ಹೊಡೆಯುತ್ತೆ. ತದನಂತರ ಅದು ಭೂಮಿ ಮೇಲೆ ಬೀಳುತ್ತೆ. ಭೂಮಿ ಇನ್ ದ ಸೆನ್ಸ್ ಆ ಮ್ಯಾನ್ಗ್ರೋವ್ ಶೋರ್ ಲೈನ್ ಏನಿರುತ್ತೆ ಸೊ ಅದರ ಮೇಲೆ ಬಿದ್ದು ಅಲ್ಲಿಂದ ಮತ್ತೆ ಅದು ಮರವಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿಯ ಮೆಥಡ್ ಆಫ್ ಫರ್ಟಿಲೈಸೇಷನ್ ಅಥವಾ ಗ್ರೋತ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವಿವಿ ಪ್ಯಾರಿಟಿ ಅಂತ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ವಿವಿ ಪ್ಯಾರಿಟಿ ಅಂದ್ರೆ ಸೊ ಇಟ್ ಜರ್ಮಿನೇಟ್ಸ್ ಇನ್ ದ ಟ್ರೀ ಇಟ್ ಸೆಲ್ಫ್. ಸೊ ನೆಲಕ್ಕೆ ಬೀಳುವುದಕ್ಕಿಂತ ಮುಂಚೆನೆ ಮರದಲ್ಲೇ ಮೊಳಕೆ ಹೊಡೆಯುವ ಒಂದು ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವಿವಿ ಪ್ಯಾರಿಟಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಇರ್ತಕ್ಕಂಥ ರೂಟ್ ಸಿಸ್ಟಮ್ ಏನಿರುತ್ತೆ ಸಾಯಿಲ್ ಮತ್ತೆ ಈ ಸೆಡಿಮೆಂಟ್ ಅನ್ನ ಮಣ್ಣನ್ನ ಹಿಡಿದಿಟ್ಕೊಳ್ಳುತ್ತೆ ಮತ್ತೆ ಈ ಕೊಳಕು ಅಥವಾ ಪೊಲ್ಯೂಷನ್ ಅನ್ನ ಟ್ರ್ಯಾಪ್ ಮಾಡ್ತಕ್ಕಂಥ ಸಪೋರ್ಟ್ ಪ್ರಾಪರ್ಟಿ ಇರುತ್ತೆ. ಸೊ ಇದಕ್ಕೆ ಸ್ಟಿಲ್ಟ್ ರೂಟ್ಸ್ ಮತ್ತೆ ಪ್ರಾಪ್ ರೂಟ್ಸ್ ಅಂತ ಎರಡು ಇರುತ್ತೆ. ಸೊ ಇವೆರಡೂ ಕೂಡ ಫಿಲ್ಟರ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಹಾಗಿದ್ರೆ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಈ ಮ್ಯಾನ್ಗ್ರೋವ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಿಸ್ಟಿ ಸ್ಕೀಮ್ ಅಂತ ಹೇಳ್ತೇವೆ. ಸೊ ಇದನ್ನ 2023ರಲ್ಲಿ ಲಾಂಚ್ ಆಗಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಮಿಸ್ಟಿ
ಇಸ್ಟಿಯ ಫುಲ್ ಫಾರ್ಮ್ ಏನು ಅಂದ್ರೆ ಮ್ಯಾನ್ಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟ್ಯಾಟ್ ಮತ್ತೆ ಟ್ಯಾಂಜಿಬಲ್ ಇನ್ಕಮ್ ಅಂತ ಹೇಳ್ತೇವೆ. ಅಂದ್ರೆ ಕರಾವಳಿ ಆವಾಸ ಸ್ಥಾನಗಳು ಮತ್ತೆ ಸ್ಪಷ್ಟ ಆದಾಯಕ್ಕಾಗಿ ಮ್ಯಾನ್ಗ್ರೋವ್ ಉಪಕ್ರಮ ಅಂತ ನಾವು ಇದನ್ನ ಕರೀತೇವೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಗುಜರಾತ್ ಅತ್ಯಂತ ಹೆಚ್ಚಿನ ಮ್ಯಾನ್ಗ್ರೋವ್ ಅನ್ನ ಡೆವಲಪ್ ಮಾಡಿದೆ. ಅಂದ್ರೆ ಈ ಕಾರ್ಯಕ್ರಮದ ಅಡಿಯಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಿಕಾಸ್ ಸುಂದರ್ಬನ್ಸ್ ಅಂತಕ್ಕಂಥದ್ದು ಈಗಲೂ ಕೂಡ ಲಾರ್ಜೆಸ್ಟ್ ಮ್ಯಾನ್ಗ್ರೋವ್ ಇನ್ ದ ವರ್ಲ್ಡ್ ಆಗಿರುತ್ತೆ. ಬಟ್ ಅಂಡರ್ ದಿಸ್ ಪ್ರೋಗ್ರಾಮ್, ಈ ಕಾರ್ಯಕ್ರಮದ ಅಡಿಯಲ್ಲಿ ಗುಜರಾತ್ ರಾಜ್ಯ ಅತಿ ಹೆಚ್ಚು ಮ್ಯಾನ್ಗ್ರೋವ್ ಅನ್ನ ರಿಸ್ಟೋರ್ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಅದು ಯಶಸ್ವಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಅಪ್ಡೇಟ್. ಇಂಡಿಯಾ ಸಿಂಗಪೂರ್ ಮಿಲಿಟರಿ ಎಕ್ಸರ್ಸೈಸ್, ಇದೊಂದು ಮಿಲಿಟರಿ ಅಭ್ಯಾಸವಾಗಿರುತ್ತೆ. ಇದನ್ನ ಬೋಲ್ಡ್ ಕುರುಕ್ಷೇತ್ರ ಅಂತ ಕರೀತೇವೆ. ಈ ಬೋಲ್ಡ್ ಕುರುಕ್ಷೇತ್ರ ಎಕ್ಸರ್ಸೈಸ್ 2025 ನಮ್ಮ ಮತ್ತು ಸಿಂಗಪುರ್ ನಡುವೆ ನಡೀತಕ್ಕಂಥ ಅಭ್ಯಾಸವಾಗಿರುತ್ತೆ. ಸೊ ಈ ಬಾರಿ ಇದು ರಾಜಸ್ಥಾನದ ಜೋಧ್ಪುರ್ನಲ್ಲಿ ನಡೆಯುತ್ತೆ. ಸೊ ಈ ಸರಿ ನಡೀತಾ ಇರ್ತಕ್ಕಂಥದ್ದು 14th ಅಥವಾ 14ನೇ ಆವೃತ್ತಿಯನ್ನ ಈಗ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ನಮ್ಮ ವಾರ್ಫೇರ್ ಸ್ಟ್ರಾಟಜೀಸ್ ಏನಿರುತ್ತೆ ಅಂದ್ರೆ ಯುದ್ಧ ತಂತ್ರಗಳೇನಿರುತ್ತೆ ಅದನ್ನ ವ್ಯಾಲಿಡೇಟ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಮೌಲ್ಯೀಕರಣ, ಇಟ್ ಇಸ್ ಲೈಕ್ ಆಡಿಟಿಂಗ್, ಮೌಲ್ಯೀಕರಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಈ ರೆಡಿನೆಸ್ ಮತ್ತೆ ಟ್ಯಾಕ್ಟಿಕಲ್ ಸಿನರ್ಜಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಕಾರ್ಯಸಾಧ್ಯತೆ ಮತ್ತೆ ಜಂಟಿ ಕಾರ್ಯಾಚರಣೆಯ ಸಿದ್ಧತೆ ಮತ್ತೆ ಯುದ್ಧ ತಂತ್ರಗಳ ಸಿನರ್ಜಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಈ ಒಂದು ಅಭ್ಯಾಸದ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 924. ಸೊ ದಿಸ್ ಇಸ್ ಕ್ವೆಶನ್ ನಂಬರ್ 1 ಆಗಿರುತ್ತೆ ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2. ಸೊ 2 ಪ್ರಶ್ನೆಗಳಿಗೆ ನೀವು ಕಮೆಂಟ್ಸ್ ಅಲ್ಲಿ ಉತ್ತರವನ್ನ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.